ನಮಸ್ಕಾರ ವೀಕ್ಷಕರೇ. ಅಶ್ವವೇಗ ನ್ಯೂಸ್ನ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ. ವಿಶೇಷ ಸಂದರ್ಶನ ಕಾರ್ಯಕ್ರಮಗಳು, ವಿಶೇಷ ಚರ್ಚಾ ಕಾರ್ಯಕ್ರಮಗಳು. ಅದರ ಜೊತೆಯಾಗಿ ಅಶ್ವಯೋಗ ಅನ್ನುವಂತಹ ವಿಶೇಷ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಈ ಬಾರಿಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕುರಿತಾಗಿ ಇಂದು ನಾನು ಅಶ್ವಯೋಗ ಕಾರ್ಯಕ್ರಮದಲ್ಲಿ ವಿಶೇಷ ಸಂದರ್ಶನ ಮಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸಂಯಮ ಮಹಾವಿದ್ಯಾಲಯದ ಯೋಗಾಚಾರ್ಯ ಆತ್ಮ ಪ್ರೇಮ್ ಡಾಕ್ಟರ್ ಧನ್ವಂತ್ರಿ ಒಡೆಯರ್ ಗುರುಗಳು. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೀನಿ, ಆರೋಗ್ಯವಂತರಾಗಿದ್ದೀವಿ. ಎಲ್ರಿಗೂ ಆರೋಗ್ಯ ಕೊಡ್ಲಿ ಅಂತಾನೆ ಈ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕಾಗಿ ನಾವು ಒಂದು ಅಶ್ವವೇಗ ಚಾನಲ್ಗೆ ನಮಗೂ ಕೂಡ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಎಲ್ಲ ವೀಕ್ಷಕರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಅಶ್ವಯೋಗ ಕಾರ್ಯಕ್ರಮ ಅದು ಅಂತಾರಾಷ್ಟ್ರೀಯ ಯೋಗದ ದಿವಸಕ್ಕಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು. ನಾವು ಎಲ್ರಿಗೂ ಒಂದು ಸ್ವಾಗತ ಬಯಸಿ ನಾವು. ಸರ್, ಸಾಮಾನ್ಯವಾಗಿ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಆ ಗಟ್ಟಿತನ ಇದೆ. ಹಲವಾರು ಆಚರಣೆಗಳು ನಮ್ಮಲ್ಲಿವೆ. ಅದರಲ್ಲೂ ವಿಶೇಷವಾಗಿ ಯೋಗ ಅನ್ನುವಂಥದ್ದು ಕೇವಲ ಈ 10 ವರ್ಷದಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತಲ್ಲ, ಅದಕ್ಕೊಂದು ಇತಿಹಾಸ ಇದೆ. ಈಗ ಯೋಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದೆ. ಈ ಬಾರಿಯ ಯೋಗ ದಿನಾಚರಣೆ ಕುರಿತು ಹೇಳೋದಾದ್ರೆ ಎಲ್ರಿಗೂ ಈ ಒಂದು 10ನೆಯ ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ಒಂದು ಶುಭಾಶಯಗಳನ್ನು ಕೋರ್ತಾ, ತಾವು ಕೇಳಿದಾಗೆ ಯೋಗ ಅಂತಕ್ಕಂಥದ್ದು ಭಾರತೀಯ ಸಂಸ್ಕೃತಿ, ಇದು ಪುರಾತನ ಶಾಸ್ತ್ರ ಅಂತಲೇ ಹೇಳ್ತೀವಿ. ಆ ಯೋಗಕ್ಕೆ ನೋಡಿ ಎಷ್ಟು ಶಕ್ತಿ ಇದೆ. ಆ ಪದಕ್ಕೆ ಆ ಕಿವಿಗೆ ಬಿದ್ದ ತಕ್ಷಣ ನಮಗೆಲ್ಲ ಒಂದು ಮೈ ನಿವರ್ತಕ್ಕಂಥದ್ದು, ಆ ನರಮಂಡಲಗಳೆಲ್ಲ ಜಾಗೃತಿ ಆಗ್ತಕ್ಕಂಥ ಒಂದು ಪದ ಅದು. ಈ ಭಾರತೀಯ ಶಾಸ್ತ್ರದಿಂದ ವೇದಗಳಿಂದ ಉದ್ಭವ ಆಗಿರ್ತಕ್ಕಂಥ ಇದು. ಋಗ್ವೇದದಲ್ಲಿ ಇದರ ಬಗ್ಗೆ ಮೊದಲೇ ಒಂದು ವ್ಯಾಖ್ಯಾನ ಇರುತ್ತೆ ಯೋಗ ಬಗ್ಗೆ. ಸೊ ಇದು ಪುರಾತನ ಋಷಿಮುನಿಗಳು ನಮ್ಮ ಭಾರತಕ್ಕೆ ಮತ್ತು ಬೇರೆ ಬೇರೆ ದೇಶಗಳಿಗೂ ಕೂಡ ಇದು ಪ್ರಚಲಿತವಾಗಿದ್ದರೂ ಕೂಡ ಕಳೆದ 10 ವರ್ಷಗಳಿಂದ ಇದರ ವೇಗ ಹೆಚ್ಚಿದೆ. ಇದರ ವೇಗ ಎಷ್ಟು ಹೆಚ್ಚಿದೆ ಅಂತ ಅಂದರೆ, ಇವತ್ತು ನಾವು 10 ವರ್ಷಗಳ ಕಾಲ ಹೇಗೆ ನಾವು ಬಂದಿದ್ದೀವಿ, ಈ ಮಟ್ಟಕ್ಕೆ ನಾವು ಮುಟ್ಟಿದ್ದೀವಿ ಅಂತಕ್ಕಂಥದ್ದು ನಮಗೆ ಅನ್ನಿಸ್ತಾನೆ ಇಲ್ಲ. ಸತತವಾದಂಥ ಈ ಯೋಗ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಯೊಂದು ವಿಶ್ವದ ಮೂಲೆಗಳಲ್ಲೂ ಹರಡಿರ್ತಕ್ಕಂಥ ಒಂದು ವಿಜ್ಞಾನ ಇದು 2014ರಲ್ಲಿ ಇದರ ಬಗ್ಗೆ ಒಂದು ಚರ್ಚೆ ನಡೆದು UNGA ಅಂದರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಇದರ ಬಗ್ಗೆ ಚರ್ಚೆ ನಡೆದು ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಇದರ ಬಗ್ಗೆ ಒಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವು ಆಚರಣೆ ಮಾಡಬೇಕು ಅಂತ ಎಲ್ಲ ಒಂದು ಮಂಡಳಿಯ ಸಭೆಯಲ್ಲಿ ಮುಂದೆ ಇಡ್ತಾರೆ. 198 ರಾಷ್ಟ್ರಗಳು ಇದಕ್ಕೆ ಭಾಗವಹಿಸಿರ್ತಾರೆ ಅವತ್ತು. ಸೊ ಅದರಲ್ಲಿ 177 ರಾಷ್ಟ್ರಗಳು ಅದನ್ನು ಅನುಮೋದನೆ ಮಾಡ್ತವೆ, ಅಂದರೆ ಎಲ್ಲರೂ ಒಪ್ಕೊಳ್ತಾರೆ. ಸೊ ಅತಿ ವೇಗವಾಗಿ ಅಂದರೆ 100 ದಿನಗಳ ಒಳಗಾಗಿ ಅಂಗೀಕೃತಗೊಂಡಂಥ ಒಂದು ವಿಜ್ಞಾನ ಇದು. ಇದನ್ನು ಯಾತಕ್ಕೋಸ್ಕರ ಪ್ರಾರಂಭ ಮಾಡಿದ್ರು ಅಂದರೆ, ನಮ್ಮ ದೇಶಗಳಲ್ಲಿ ನಿಮಗೆ ಗೊತ್ತಿದ್ದಾಗೆ ಒಂದಕ್ಕೆ ಒಂದು ದೇಶಗಳಲ್ಲಿ ಸಂಘರ್ಷ, ಟೆರರಿಸಮು, ಭಯೋತ್ಪಾದನೆ ಈ ಥರ ಹೆಚ್ಚುತ್ತಾನೇ ಬರ್ತಾ ಇದೆ. ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲನೂ ಕಡಿಮೆ ಆಗ್ತಾ ಬಂತು. ಹಾಗಾಗಿ ಎಲ್ಲ ದೇಶಗಳಲ್ಲೂ ಒಂದು ಚರ್ಚೆ ನಡೆದಾಗ ಹೇಗೆ ನಾವು ಎಲ್ಲರಲ್ಲೂ ಒಂದು ಸಾಮರಸ್ಯ ಮೂಡಿಸ್ಬೋದು, ಎಲ್ಲರಲ್ಲೂ ನಾವು ಒಂದು ಭಾವನೆ ತರ್ಬೋದು, ಪ್ರೀತಿ ಪ್ರೇಮಗಳನ್ನು ನಾವು ಹೇಗೆ ತರ್ಬೋದು, ವಿಶ್ವಾಸ ಹೇಗೆ ಮೂಡಿಸ್ಬೋದು, ಒಂದು ದೇಶಗಳಲ್ಲಿ ಸಾಮರಸ್ಯ ಹೇಗೆ ಮೂಡಿಸ್ಬೋದು ಅಂತ ಚರ್ಚೆ ನಡೆದಾಗ ಅದಕ್ಕೆ ಯೋಗ ಅನ್ನೋ ಒಂದು ಪದಕ್ಕೆ ಎಲ್ಲರೂ ಆ ಒಂದು ಪದ ಈ ಯೋಗವನ್ನು ನಾವು ಅಳವಡಿಸಿಕೊಂಡಾಗ, ಯೋಗದ ತತ್ವಗಳನ್ನು ಅಳವಡಿಸಿಕೊಂಡಾಗ ಇಡೀ ದೇಶಗಳಲ್ಲಿ ಇರ್ತಕ್ಕಂಥ ಪ್ರಜೆಗಳಲ್ಲಿ ಒಂದು ಸಾಮರಸ್ಯ ಮೂಡುತ್ತೆ ಅಂತ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ 21 ಪ್ರಾರಂಭ ಆಯಿತು. ಆಕ್ಚುಲಿ ಎಲ್ರಿಗೂ ಕೇಳೋದೇನಂತಂದ್ರೆ, ಈಗ ಯೋಗ ದಿನಾಚರಣೆ ಯೋಗ ಮಾಡಬೇಕು ಅಂತ, ಆದ್ರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಯೋಗ ಅಂದ್ರೆ ಏನು ಅಂತ ಕೇಳ್ತಾರೆ. ಏನಪ್ಪ ಯೋಗ ಅನ್ನೋ ಮಟ್ಟಕ್ಕೂ ಒಂದು ಕಡೆ ಎಲ್ಲರೂ ಕೂಡ ಯೋಗ ಜಿಮ್ ಕಡೆ ಹೋಗ್ತಾ ಇರ್ಬೇಕಾದ್ರೆ, ಇನ್ನೂ ಕೆಲವೊಂದು ಕಡೆ ಯೋಗ ಅಂದ್ರೆ ಗೊತ್ತಿಲ್ಲ ಅಂತಾರೆ. ಯೋಗ ಅಂದ್ರೇನು? ನೀವು ಕೇಳೋದು ತುಂಬಾ ಪ್ರಾಥಮಿಕವಾಗಿ ಈ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇರುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಯೋಗ ಅಂತಕ್ಕಂಥದ್ದು ಪದ ಬಂದ ತಕ್ಷಣ ಒಂದು ಆಸನದ ಭಂಗಿ, ಅಂದ್ರೆ ನಾವು ಒಂದು ಋಷಿ ಮುನಿಗಳ ಚಿತ್ರ, ಅದನ್ನೇ ನಮಗೆ ಗಮನಕ್ಕೆ ಬರುತ್ತೆ. ಹಾಗಾಗಿ ಎಲ್ಲ ಸಾಮಾನ್ಯ ಜನಗಳಲ್ಲಿಗೆ ಅವರಲ್ಲಿ ಮನೋಭಾವ ಹೇಗೆ ಬರುತ್ತೆ ಅಂದರೆ, ಯೋಗ ನನ್ನ ಕೈಲಾಗಲ್ಲ, ನಾನು ಮಾಡೋಕ್ಕಾಗಲ್ಲ ಅಂದರೆ ಅವರಲ್ಲಿ ಆ ಭಾವನೆ ಬಂದ್ಬಿಡುತ್ತೆ. ಯಾಕೆಂದರೆ ಅದನ್ನು ನೋಡಿದ ತಕ್ಷಣವೇ ಪದ ಜ್ಞಾಪಕ ಮಾಡಿದ್ರೆ ಬಂದರೆ ಯಾವುದೇ ಒಂದು ಋಷಿಮುನಿಗಳು
ಒಂದು ಎರಡು ಹಸ್ತಗಳನ್ನು ಸೇರಿಸಿ ನಿಂತಿರ್ತಕ್ಕಂಥ ಭಂಗಿ ಅಥವಾ ಧ್ಯಾನದ ಭಂಗಿ ಇದೇ ಬರುತ್ತೆ. ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಎಷ್ಟೋ ಜನ ಯಂಗ್ಸ್ಟರ್ಸ್ ಆಗಿರ್ಬೋದಲ್ಲ, ಇದು ಅಧ್ಯಾತ್ಮ ಬಿಡಿ, ಸ್ಪಿರಿಚುವಲ್, ನಾವಿನ್ನ ಯಂಗ್ಸ್ಟರ್ಸ್ ಯಾಕೆ ಯೋಗ ಎಲ್ಲ ಅನ್ನೋ ಮಾತುಗಳು ಬಹಳಷ್ಟು ಯುವಕರಲ್ಲಿ ಇರುತ್ತೆ. ಅಯ್ಯ ಯೋಗ ಅದು ಏಜ್ ಆದ್ಮೇಲೆ ಮಾಡುವಂಥದ್ದು ಅಂತ ಹೇಳ್ತಾರೆ. ಅದಕ್ಕೇನು ಹೇಳ್ತಾರೆ? ಅದನ್ನು ನೀವು ಹೇಳೋದ ಹಾಗೆ ಕರೆಕ್ಟ್. ಏನಂದ್ರೆ ಯೋಗ ನನಗೆ ಈಗಲ್ಲ, ಯೋಗ ವಯಸ್ಸಾದಾಗ ಅನ್ನೋ ಭಾವನೆ. ಅಂದರೆ ನಮ್ಮ ಈ ಒಂದು ಜೀವಿತ ಅವಧಿಯಲ್ಲಿ ಕೊನೆಯ ಗಳಿಗೆಯಲ್ಲಿ ಕೊನೆಗಾಲದಲ್ಲಿ ಮಾಡ್ತಕ್ಕಂಥ ಇದು ಒಂದು ಆಧ್ಯಾತ್ಮಿಕ ವಿದ್ಯೆ. ಈಗ ನಮಗೇನು ಬೇಕಾಗಿಲ್ಲ ಅಂತ ಮನೋಭಾವ ಯುವಕ ಯುವತಿಯರಲ್ಲಿ ಎಲ್ಲರಲ್ಲೂ ಸಾಮಾನ್ಯವಾಗಿದೆ. ಇದು ನಿಜವಾಗ್ಲೂ ಏನಂದ್ರೆ ಯೋಗ ಅನ್ನೋದು ಒಂದು ಆಧ್ಯಾತ್ಮಿಕ ಶಾಸ್ತ್ರವಾಗಿತ್ತು. ಹಿಂದೆ ಸಾವಿರಾರು ವರ್ಷಗಳ ಹಿಂದೆ, 5,000 ವರ್ಷಗಳ ಹಿಂದೆ ಇದಕ್ಕೆ ಒಂದು ಇತಿಹಾಸ ಇದೆ. ಭಾರತದಲ್ಲಿ ಇದು ಉದ್ಭವವಾದಂಥ, ಇದು ಆರಿಜಿನೇಟೆಡ್ ಇನ್ ಇಂಡಿಯಾ. ಭಾರತದಲ್ಲಿ ಇದು ಒಂದು ಉಗಮ, ವೇದಗಳ ಕಾಲದಲ್ಲಿ, ಪೂರ್ವ ವೇದಗಳಲ್ಲಿ ಇದ್ದಂಥ ಒಂದು ವಿದ್ಯೆ. ಋಷಿಮುನಿಗಳು ಆಚರಣೆ ಮಾಡ್ಕೊಂಡು ಬಂದಂಥ ವಿದ್ಯೆ, ಪರಂಪರೆಯಿಂದ ಬಂದಂಥ ಈ ಒಂದು ವಿಜ್ಞಾನ, ಅದನ್ನ ಎಲ್ಲ ಆಗಿನ ಕಾಲದ ಜನ ಒಂದು ಮೋಕ್ಷ ಶಾಸ್ತ್ರ ಅಂತ ಕರಿತೀವಿ. ಅಂದರೆ ಜೀವನ ನಮಗೆ ಪೂರ್ಣ ಆಗಿದೆ, ನಾವು ಈ ಮನುಷ್ಯ ಜನ್ಮ ನಂತರ ನಾವು ಒಬ್ಬ ದೇವತೆ ಆಗಬೇಕು, ದೈವತ್ವವನ್ನು ಪಡಿಬೇಕು ಅಂತಕ್ಕಂಥದ್ದಕ್ಕೋಸ್ಕರ ಇದನ್ನ ಅಭ್ಯಾಸ ಮಾಡ್ತಾ ಇದ್ರು, ಈ ತತ್ವಗಳನ್ನು ಅಳವಡಿಸ್ಕೊಳ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಯೋಗ ಅಂತಕ್ಕಂಥದ್ದು ಏನಾಗಿದೆ, ಆರೋಗ್ಯಕ್ಕಾಗಿ ಹೆಚ್ಚು ಒತ್ತು ಕೊಡ್ತಾ ಇದೆ. ಇದು ಆರೋಗ್ಯ ರಕ್ಷಣೆ ಜೊತೆಗೆ ಆರೋಗ್ಯದ ಒಂದು ನಮ್ಮ ಏನಂತೀವಿ ಪ್ರಿವೆಂಟಿಟಿವ್ ಮೆಡಿಸನ್ ಅಂತೀವಿ. ಅಂದರೆ ನಾವು ಕಾಯಿಲೆಗಳು ಬರೋ ಮುಂಚೆ ನಾವು ಇದನ್ನು ಅಭ್ಯಾಸ ಮಾಡಿದ್ರೆ, ಅದರ ತತ್ವಗಳನ್ನು ನಾವು ಅಳವಡಿಸಿಕೊಂಡ್ರೆ ನಿಜವಾಗ್ಲೂ ನಾವು ಆರೋಗ್ಯವಾಗಿರ್ಬೋದು ಅಂತಕ್ಕಂಥದ್ದು ಹೆಚ್ಚು ಪ್ರಚಲಿತ ಆಗಿತ್ತು. ಯಾಕೆಂದರೆ ಇದು ನಮ್ಮ ಭಾರತದಲ್ಲಿ ಇದ್ದರೂ ಕೂಡ ಭಾರತೀಯರು ಮೊದಲು ಎಲ್ಲರೂ ಸದೃಢವಾಗಿ ಆರೋಗ್ಯವಾಗಿದ್ದರು. ಆದರೆ ಪಾಶ್ಚಿಮಾತ್ಯರು ಹೆಚ್ಚು ಏನಂದರೆ ಆರೋಗ್ಯಕ್ಕಾಗಿ ಒತ್ತು ಕೊಡ್ತಾ ಇದ್ರು ಅವರು. ನಮ್ಮಲ್ಲಿ ಯಾಕೆಂದರೆ ನಮ್ಮ ಆಹಾರ ಪದ್ಧತಿ ಚೆನ್ನಾಗಿತ್ತು, ನಮ್ಮ ನಡೆ ನುಡಿ ಎಲ್ಲರೂ ಚೆನ್ನಾಗಿದ್ದಾಗ ಇದ್ರ ಬಗ್ಗೆ ಯಾರೂ ಅಭ್ಯಾಸ ಮಾಡಬೇಕು ಅಂತ ಇರಲಿಲ್ಲ. ಯಾಕೆಂದರೆ ನೀವು ಹೇಳಿದಾಗೆ ಅದನ್ನು ಧ್ಯಾನ ಯೋಗವನ್ನು ಅಭ್ಯಾಸ ಮಾಡ್ತಾಯಿದ್ರು ಪತಂಜಲಿ ಮಹರ್ಷಿಗಳು ಮುನ್ನ. ಹಾಗೆ ಇದಕ್ಕೆ 4 ಒಂದು ಇತಿಹಾಸ ಇದೆ. ವೇದಿಕ್ ಪೀರಿಯಡ್, ನಂತರ ಬಂದು ಪ್ರೀ ವೇದಿಕ್ ಪೀರಿಯಡ್, ವೇದದ ನಂತರ ಕ್ಲಾಸಿಕ್ ಪೀರಿಯಡ್, ಪೋಸ್ಟ್ ಕ್ಲಾಸಿಕಲ್ ಪೀರಿಯಡ್, ಈಗ ಮಾಡರ್ನ್ ಪೀರಿಯಡ್ ಅಂತ. ಈಗ ಅದರಲ್ಲಿ ಒಂದು ಇತಿಹಾಸದಲ್ಲಿ ಒಂದೊಂದು ಹಂತ ಹಂತ ಇದೆ. ಅಂದರೆ ಯಾವ ಯಾವ ಕಾಲಗಳಲ್ಲಿ ಹೇಗೆ ಒಂದು ಇದು ಯೋಗ ಬೆಳೀತಾ ಬಂತು ಅಂತ. ಆಗ ಪತಂಜಲಿ ಮಹರ್ಷಿಗಳಲ್ಲಿ ಆಗಿನ ಕಾಲದಲ್ಲಿ ವೇದಗಳಲ್ಲಿ ಇದ್ದಂಥ ಎಲ್ಲ ಉಪನಿಷತ್ತುಗಳಲ್ಲೂ ಕೂಡ ಇದ್ರ ಬಗ್ಗೆ ವ್ಯಾಖ್ಯಾನಗಳಿದೆ. ಸೊ ಇವನ್ನೆಲ್ಲ ಏನಂದರೆ ಆ ಕಾಲದಲ್ಲಿ ಅಭ್ಯಾಸ ಮಾಡ್ತಾ ಇದ್ದದ್ದು, ನಾನು ಏನು ಹೇಳಿದಾಗೆ ಒಂದು ಮುಕ್ತಿ, ಮೋಕ್ಷ, ನಿರ್ವಾಣ ಅಂತ ಏನು ಕರಿತೀವೋ ಇದನ್ನು ಪಡಿಬೇಕು ಅಂತ. ಆಧುನಿಕ ಯುಗದಲ್ಲಿ ಬಂದಾಗ ಇದು ಏನಾಯಿತು, ಹೆಚ್ಚಿನದಾಗಿ ಆರೋಗ್ಯಕ್ಕೆ ಒಂದು ಒತ್ತು ಕೊಡ್ತಾ ಇದರದ ವಿವಿಧ ಆಯಾಮಗಳು ಪ್ರಚಲಿತವಾದ ಬಂತು. ಇದೇ ಯೋಗ ಆಸನಗಳನ್ನು ನಾವು ಪಾಶ್ಚಿಮಾತ್ಯ ದೇಶದ ಪ್ರಜೆಗಳು, ಅಲ್ಲಿನ ಜನಗಳು ಏನಂದರೆ ಅವರ ಒಂದು ದೇಹದ ಸದೃಢತೆಗಾಗಿ ಹೆಚ್ಚು ಬಳಸ್ತಾ ಬಂದರು. ಯಾವಾಗ ಇದು ಯೋಗ ವಿದೇಶಕ್ಕೆ ಹೋಯ್ತಲ್ಲ, ಅಲ್ಲಿ ಇದರ ಆರೋಗ್ಯದ ರಕ್ಷಣೆ ಚೆನ್ನಾಗಿ ಆಗ್ತಾ ಬಂದಾಗ ನಮ್ಮಲ್ಲಿದ್ದಂಥ ಅನೇಕ ಋಷಿಮುನಿಗಳು, ಯೋಗಾಚಾರ್ಯರು, ಉದಾಹರಣೆಗೆ BKS ಅಯ್ಯಂಗಾರ್ ಅವರು, ಇವರೆಲ್ಲ ಪಾಶ್ಚಿಮಾತ್ಯ ದೇಶಕ್ಕೆ ಹೋಗ್ಬಿಟ್ಟು ಹೆಚ್ಚು ಪ್ರಚಲಿತ ಮಾಡಿದ್ರು. ಅಲ್ಲಿಂದ ಬಂದಂಥದ್ದು ಇದು ಇಲ್ಲಿ ಭಾರತದಲ್ಲಿ ಈಗ ಹೆಚ್ಚು ಪ್ರಚಲಿತ ಆಯ್ತಾ ಬಂತು. ನಮ್ಮಲ್ಲಿ ಯೋಗ ಸಾಧನೆ ಮಾಡ್ತಾ ಇದ್ರು ಕೂಡ ಇದು ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ಇದು ಎಷ್ಟು ಪ್ರಚಲಿತವಾಯಿತು. ಸೊ ಯೋಗ ಹೀಗಾಗಿ ಎಲ್ಲರಿಗೂ ಬೇಕಾದಂಥ ಒಂದು ಆಧುನಿಕ ಮತ್ತು ಒಂದು ವೈಜ್ಞಾನಿಕ ಶಾಸ್ತ್ರ ಆಗಿ ಈಗ ರೂಪುಗೊಂಡಿದೆ. ಓಕೆ ಸರ್, ಈಗ ಅಂತಾರಾಷ್ಟ್ರೀಯ ಯೋಗ ದಿನ ಅಂತಂದ್ರೆ 10ನೇ ವರ್ಷ ಆಯಿತು, 9 ವರ್ಷಗಳಾಗಿದೆ. 9 ವರ್ಷ ಪ್ರತಿ ವರ್ಷ ಕೂಡ ಒಂದು ಧ್ಯೇಯ ವಾಕ್ಯ ಅಂತ ಇರುತ್ತೆ, ಒಂದು ಥೀಮ್ ಅಂತ ಕೊಟ್ಟಿರ್ತಾರೆ. ಈ ಬಾರಿ ಮಹಿಳಾ ಸಬಲೀಕರಣ ಅಂತ ಹೇಳಿಕೊಟ್ಟಿದ್ದಾರೆ. ಅಲ್ಲ, ಇಲ್ಲಿ ಪ್ರಶ್ನೆ ಬರೋದೇನಂತಂದ್ರೆ, ಮಹಿಳಾ ಸಬಲೀಕರಣ ಯೋಗ ಹೆಂಗಪ್ಪ ಕನೆಕ್ಷನ್ ಇದು ಅಂತ ಹೇಳಿ ಬರುವಂಥದ್ದು. ಹೇಗಾಯಿತು ಇದು? ಹೇಗೆ ಮಹಿಳೆಯರಿಗೆ ಸಬಲರಾಗಿ ಮಾಡೋದಕ್ಕೆ ಯೋಗ ಕಾರಣ? ಈಗ ನಾವು ಈ ಪ್ರಶ್ನೆ ಕೇಳಿದಾಗೆ ಪ್ರತಿ ವರ್ಷವೂ ಇದು ಪ್ರಾರಂಭದ ಹಂತದಲ್ಲಿ 2015ರಲ್ಲಿ ಇದನ್ನು ಘೋಷಣೆ ಮಾಡಿದಾಗ ಜೂನ್ 21 ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ 177 ರಾಷ್ಟ್ರಗಳು ಇದನ್ನು ಆಚರಣೆಗೆ ಅಂಗೀಕಾರ ಮಾಡಿ, ಅದರಲ್ಲೂ 40 ಮುಸ್ಲಿಂ ರಾಷ್ಟ್ರಗಳು ಕೂಡ ಇದನ್ನು ನಾವು ಆಚರಣೆ ಮಾಡಬೇಕು. ಯಾಕೆಂದರೆ ಬಹಳ ಮುಖ್ಯವಾಗಿ ನೀವು ಹೇಳಿದಾಗೆ ಯೋಗವನ್ನು ವಿವಿಧ ಆಯಾಮಗಳಲ್ಲಿ ನೋಡಿದ್ರು ಕೂಡ ಬರ್ತಾ ಒಂದೊಂದು ವರ್ಷಗಳಲ್ಲೂ ಕೂಡ ಅದಕ್ಕೆ ಒಂದೊಂದು ಧ್ಯೇಯ ವಾಕ್ಯಗಳನ್ನು ಕೊಡ್ತಾ ಬಂದರು. ಮೊದಲು ಅದಕ್ಕೆ ಯೋಗ ಫಾರ್ ಹಾರ್ಮೋನಿ ಅಂತ, ಸಾಮರಸ್ಯಕ್ಕಾಗಿ ಯೋಗ ಅಂತ ಬಂತು.
ಯೋಗ ಫಾರ್ ಹೆಲ್ತ್ ಅಂತ ಬಂತು, ಆರೋಗ್ಯಕ್ಕಾಗಿ ಯೋಗ ಅಂತ. ಹಾಗೆ ಯೋಗ ಫಾರ್ ವೆಲ್ ಬೀಯಿಂಗ್, ಆನಂದಕ್ಕಾಗಿ ಯೋಗ ಅಂತ ಬಂತು. ಯೋಗ ಫಾರ್ ಹಾರ್ಟ್ ಅಂತ ಹೇಳಿದ್ರು. ಆಮೇಲೆ ಈ ಕೋವಿಡ್ ಟೈಮ್ ಸಮಯದಲ್ಲಿ ನಿಮಗೆಲ್ಲ ಗೊತ್ತಿದ್ದಂಗೆ ಗರ್ಗರ್ಮೆ ಯೋಗ ಅಂದರೆ ಬಿ ಇನ್ ಓಮ್ ಅಂಡ್ ಡೂ ಯೋಗ ಅಂತ ಬಂತು. ಅಲ್ಲಿ ಪ್ರತಿಯೊಂದು ವರ್ಷಗಳಲ್ಲೂ ಕೂಡ ಆಯಾ ಕಾಲಕ್ಕೆ ಅನುಗುಣವಾಗಿ ಈ ಒಂದು ಯೋಗಕ್ಕೆ ಧ್ಯೇಯವಾಕ್ಯವನ್ನು ಕೊಡ್ತಾ ಬಂದರು. ಈ ವರ್ಷ ಒಂದು 10ನೆಯ ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ಯೋಗ ಫಾರ್ ವುಮನ್ ಎಂಪವರ್ಮೆಂಟ್ ಅಂತ ಬಂತು, ಮಹಿಳೆಯ ಸಬಲೀಕರಣಕ್ಕಾಗಿ ಯೋಗ. ಈಗ ನಮಗೆಲ್ಲ ಗೊತ್ತಿದ್ದಂಗೆ ಮಹಿಳೆ ಅಂದ್ರೇ ಶಕ್ತಿ. ಸೊ ಮಹಿಳೆ ಅಂದರೆ ನಾವು ಪುರುಷ ಅಂತ ಯೋಗದಲ್ಲಿ ಈ ಇಬ್ಬರಿಗೂ, ಮಹಿಳೆ ಪುರುಷ ಇಬ್ಬರಿಗೂ ಒಂದೇ ಪುರುಷ ಅಂತ ಕರಿತೀವಿ. ಇಲ್ಲಿ ಶಿವ ಅಂಡ್ ಶಕ್ತಿ ಅಂತಲೂ ಕರಿತೀವಿ. ಆದರೆ ಮಹಿಳೆ ಶಕ್ತಿ ಅಂತ ಇರತಕ್ಕಂಥ ಒಂದು ಹೆಣ್ಣು. ಅದಕ್ಕೆ ನಾವು ಈ ಮಹಿಳೆಯ ಒಂದು ಸಬಲೀಕರಣ ನಾವು ಹೇಗೆ ಮಾಡ್ಬೋದು ಅಂತಕ್ಕಂಥದ್ದು ಪ್ರಶ್ನೆಗೆ, ಈ ಮಹಿಳೆ ಆರೋಗ್ಯವಾಗಿ ಇರ್ತಾಳಲ್ಲ ಯಾಕೆ ಅವಳಿಗೆ ಅಂತ ನಿಮಗೆಲ್ಲ ಗೊತ್ತಿದ್ದಂಗೆ, ಈ ಪುರುಷನಿಗೂ ಅಂದರೆ ಮಹಿಳೆಗೂ ನಾವು ಹೋಲಿಸಿಕೊಂಡಾಗ ಮಹಿಳೆ ಹೆಚ್ಚು ಸಮಯವನ್ನು ತಾನು ಎಲ್ಲ ರಂಗದಲ್ಲೂ ತೊಡಗಿಸ್ಕೊಳ್ತಾಳೆ. ನಮಗೆ ಏನಂದರೆ ನಾವು ಇವಾಗ ನೋಡ್ತಾ ಬಂದಾಗ ಈಕ್ವಾಲಿಟಿ ಅನ್ನೋದು ಕಡಿಮೆ ಇದ್ದರೂ ಕೂಡ, ಸೊ ಎಲ್ಲ ರಂಗದಲ್ಲೂ ಈಕ್ವಾಲಿಟಿ ಕಡಿಮೆ ಇರ್ಬೋದು. ಸೊ ಮಹಿಳೆಯ ಸಬಲೀಕರಣ ಎಲ್ಲ ರಂಗದಲ್ಲೂ ಬೇಕು. ಈಗ ವಿದ್ಯಾರಂಗದಲ್ಲಿ ಬೇಕು, ಸಾಮಾಜಿಕ ರಂಗದಲ್ಲಿ ಬೇಕು, ಪೊಲಿಟಿಕಲ್ ರಂಗದಲ್ಲಿ ಬೇಕು, ಎಕನಾಮಿಕ್ ಅಂದರೆ ಸದೃಢವಾಗಿ ತನ್ನ ಸಂಸಾರವನ್ನು ಸಾಗಿಸಲು ಹಣಕಾಸಿನ ವ್ಯವಸ್ಥೆ ಎಲ್ಲದಕ್ಕೂ ಬೇಕು. ಇಂದಿನ ಒಂದು ಪುರಾತನ ಕಾಲದಲ್ಲಿ ಬಹಳ ವರ್ಷಗಳ ಹಿಂದೆ ಮಹಿಳೆ ತನ್ನ ಮನೆಯಲ್ಲೇ ಇರ್ತಾ ಇದ್ಲು, ಎಲ್ಲೂ ಹೋಗ್ತಾ ಇರಲಿಲ್ಲ. ತನ್ನ ಕೆಲಸ, ಸಂಸಾರ, ಮಕ್ಕಳು ಇದನ್ನ ನೋಡ್ಕೊಳ್ತಾ ಇದ್ಲು. ಈಗ ಎಲ್ಲ ರಂಗದಲ್ಲೂ ಒಂದು ಈಕ್ವಲ್ ಆಗಿ ಅವಳು ಬೆಳೀತಾ ಇರೋದ್ರಿಂದ ಅವಳ ಆರೋಗ್ಯ ಹೆಚ್ಚು ಬಹಳ ಮುಖ್ಯವಾಗಿ ಬೇಕಾಗಿರುತ್ತೆ. ನಮಗೆ ಪುರುಷನಿಗೂ ಆರೋಗ್ಯ ಬೇಕು. ಸೊ ಈ ಮಹಿಳೆಗೆ ಹೆಚ್ಚು ಆರೋಗ್ಯ ಯಾಕೆ ಬೇಕು ಅಂದರೆ ಅವಳು ಮನೆಯನ್ನು ನೋಡ್ಕೊತಾಳೆ, ಮಕ್ಕಳನ್ನು ನೋಡ್ಕೊತಾಳೆ, ಗಂಡನನ್ನು ನೋಡ್ಕೊತಾಳೆ, ಸಂಸಾರ ನೋಡ್ಕೊತಾಳೆ, ವಿದ್ಯಾರಂಗದಲ್ಲಿ ಇದೆ, ಸಾಮಾಜಿಕ ರಂಗದಲ್ಲಿ ಇದ್ದಾಳೆ, ಹಾಗೆ ಪೊಲಿಟಿಕಲ್ಲಿ ರಾಜಕೀಯದಲ್ಲಿ ಇದ್ದಾಳೆ. ಹಾಗೆ ಪ್ರತಿಯೊಂದು ಉನ್ನತ ಹುದ್ದೆಯಲ್ಲೂ ಕೂಡ ಮಹಿಳೆಗೆ ಸಾಮರ್ಥ್ಯ ಇರೋದ್ರಿಂದ ಹೆಚ್ಚು ಹೆಚ್ಚು ಶಕ್ತಿ ಅವಳಿಗೆ ಬೇಕಾದಾಗ ಒಂದು ಸಮಾಜದಲ್ಲಿ ಒಂದು ಸಮಭಾವ ಬೆಳೆಯುತ್ತೆ ಅಂತಕ್ಕಂಥದ್ದು ಒಂದು ಮನಗಂಡು ಇವತ್ತಿನ ದಿವಸ ಒಂದು ಮಹಿಳೆಗೆ ಹೆಚ್ಚು ಶಕ್ತಿ ಬೇಕು ಅಂತಕ್ಕಂಥದ್ದು ನಮ್ಮ ಭಾರತ ಸರ್ಕಾರ ತನ್ನ ಧ್ಯೇಯ ವಾಕ್ಯವನ್ನು ನೀಡಿದೆ. ಯಾಕಂತಂದ್ರೆ ಈಗ ಎಲ್ಲಾ ರಂಗದಲ್ಲೂ ಇರಬಹುದು, ಯಾವ ರಂಗದಲ್ಲೂ ಹೋದ್ರೂ ಕೂಡ ಅವಳು ಮತ್ತೆ ಅಡುಗೆ ಮನೆಗೆ ಬರೋದು ತಪ್ಪಿದ್ದಲ್ಲ. ಅಡುಗೆ ಮನೆ ಕೆಲಸ ಮಾಡಬೇಕು, ಮನೆಯವರನ್ನ ನೋಡ್ಕೊಳ್ಬೇಕು, ಅದೆಲ್ಲ ಅವಳು ಮಾಡಲೇಬೇಕು. ಆಗಿರೋ ಕಾರಣಕ್ಕೆ 2 ಹೆಜ್ಜೆ ಇಡ್ತಿದ್ದಾಳೆ ಅವಳು. ಹೌದು, ಈಗ ನಾ ಹೇಳ್ದಾಗೆ ಬೆಳಗ್ಗೆ ತನ್ನ ಕುಟುಂಬದ ನಿರ್ವಹಣೆ, ಮಕ್ಕಳ ನಿರ್ವಹಣೆ, ಒಂದು ಸಂಸಾರದ ನಿರ್ವಹಣೆ ಜೊತೆ ಈಗ ಅವಳು ಕೂಡ ಮನೆಯಲ್ಲಿ ಕುಳಿತುಕೊಳ್ತಾ ಇಲ್ಲ, ಮನೆಯಲ್ಲೇ ಇರಲ್ಲ. ಎಲ್ಲ ಮಹಿಳೆಯರು ಸಾಧ್ಯವಾದಷ್ಟು ನಾವು ನೋಡಿದಾಗ ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ. ಯಾಕೆಂದರೆ ಇದನ್ನ ಎಕನಾಮಿಕ್ ಈಕ್ವಾಲಿಟಿ ಅಂತ ಹೇಳ್ತೀವಿ, ಎಕನಾಮಿಕ್ ಫೀಲ್ಡ್ ಅಂತೀವಿ. ಅವಳು ದುಡಿಬೇಕಾಗತ್ತೆ. ಯಾಕೆಂದರೆ ಅವಳು ಶಿ ಈಸ್ ಆಲ್ಸೋ ಫೈಟಿಂಗ್ ಫಾರ್ ದ ಈಕ್ವಾಲಿಟಿ. ಯಾವಾಗ ಪುರುಷನಿಗೆ ಸಮಾನವಾಗಿ ಮಹಿಳೆಯನ್ನು ಬೆಳೆಸಿದಾಗ ಒಂದು ಸಮಾಜದಲ್ಲಿ ಸಮಭಾವ ಬರುತ್ತೆ. ನೀವು ಪ್ರಶ್ನೆ ಹೇಗೆ ಕೇಳಿದ್ರಿ, ಈಗ ಯೋಗ ಫಾರ್ ವುಮನ್ ಎಂಪವರ್ಮೆಂಟ್ ಹೇಗೆ ಸಬಲೀಕರಣ ಮಾಡ್ಬೋದು ಅಂದರೆ, ಯಾಕೆ ಅಂದರೆ ಪುರುಷನಿಗೆ ಸಮಭಾವವಾಗಿ ಒಂದು ಈ ಯೋಗ ಒಂದು ವ್ಯಾಖ್ಯಾನವೇ ಏನು ಹೇಳುತ್ತೆ, ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳುತ್ತೆ. ಸಮತ್ವಂ ಯೋಗ ಉಚ್ಯತೆ ಅಂತಂದರೆ ಎಲ್ಲವನ್ನು ಸಮಭಾವದಿಂದ ಸ್ವೀಕಾರ ಮಾಡತಕ್ಕಂಥದ್ದು. ಹಾಗೆ ನಾವು ಈ ಭೂಮಿ ಮೇಲೆ ಪುರುಷನಿಗೆ ಎಷ್ಟು ಶಕ್ತಿ ಇದೆಯೋ ಮಹಿಳೆಗೆ ಅಷ್ಟು ಹೆಚ್ಚು ಈಕ್ವಲ್ ಆಗಿದ್ದಾಗ ಏನಾಗುತ್ತೆ, ಮಹಿಳೆಯ ಸಬಲೀಕರಣ ಅಂದರೆ ಅವಳು ಶಕ್ತಿ ಹೆಚ್ಚುತ್ತೆ. ಇಲ್ಲಿ ಇಟ್ ಈಸ್ ನಾಟ್ ಡಿಸ್ಕ್ರಿಮಿನಿಟಿ, ಅಂದರೆ ನಾನು ಇವಳು ಬೇರೆ ಇವಳು ಹೆಚ್ಚು ಕಡಿಮೆ ಅಂತ ಇಲ್ಲ. ಯೋಗ ಅಂತಕ್ಕಂಥ ಪದಕ್ಕೆ ಅದಕ್ಕೆ ಯಾಕೆ ಯೋಗವನ್ನು ಅಲ್ಲಿ ಸೇರಿಸಿರೋದು, ಈಗ ಬೇರೆ ಪದಗಳನ್ನು ಸೇರಿಸಿ ಎಂಪವರ್ಮೆಂಟ್ ಅಂತ ಮಾಡ್ಬೋದಾಯಿತು. ಸೊ ಎಂಪವರ್ ಅಂತ ಅಂದ್ರೇನು, ಗಿವಿಂಗ್ ಮೋರ್ ಪವರ್ ಟು ವುಮನ್ ಅಂತ ಹೇಳಿ. ಮೋರ್ ಪವರ್ ಅಂತ ಅಂದರೆ ಆಲ್ರೆಡಿ ಶಕ್ತಿ ಇದೆ. ಯೋಗದಲ್ಲಿ ಇರ್ತಕ್ಕಂಥ ತತ್ವಗಳನ್ನು ನಾವು ಹೆಚ್ಚು ಅಳವಡಿಸಿಕೊಂಡಾಗ ಈ ಮಹಿಳೆ ಆರ್ಥಿಕವಾಗಿ ಸಬಲೀಕರಣವಾಗ್ತಾಳೆ, ಆರೋಗ್ಯಕರವಾಗಿ ಸಂಪೂರ್ಣವಾಗಿ ತನ್ನ ದೇಹವನ್ನು ಕಾಪಾಡ್ಕೊಳ್ತಾಳೆ, ಮನಸ್ಸನ್ನು ಕಾಪಾಡ್ಕೊಳ್ತಾಳೆ. ಹಾಗೆ ಭಾವನೆಗಳು, ಸಮಾಜದ ಶಕ್ತಿ, ಹಾಗೆ ಒಂದು ಆಧ್ಯಾತ್ಮಿಕ ಶಕ್ತಿ ಹೆಚ್ಚುತ್ತೆ ಅಂತ ಒಂದು ಜ್ಞಾನ ಕೊಡೋದಕ್ಕೋಸ್ಕರ ಈ ಒಂದು ಯೋಗ ಫಾರ್ ವುಮನ್ ಎಂಪವರ್ಮೆಂಟ್ ಅಂತ ಬಂದಿರತಕ್ಕಂಥದ್ದು. ಓಕೆ ಸರ್, ಈಗ ಎಲ್ಲರ ನಡುವೆ ಪ್ರಶ್ನೆ ಕಾಡುವಂಥದ್ದೇನಂತಂದರೆ, ನಾವು ಹಲವಾರು ಎಕ್ಸಾಮ್ಗಳನ್ನು ಕಟ್ಟಿದ್ದೀವಿ, ನಾವು ಎಕ್ಸಾಮ್ ಪಾಸ್ ಆಗಬೇಕು, ಇಲ್ಲ ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ದುಡಿಬೇಕು, ಇಲ್ಲ ನಾನು ಮನೆ ನೋಡ್ಕೋಬೇಕು. ಹೀಗೆ ಒಂದಿಲ್ಲ ಒಂದು ಕೆಲಸದಲ್ಲಿ ಎಲ್ಲರೂ ತೊಡಗಿದ್ದಾಗ ಎಲ್ಲರೂ ಹೇಳೋದು, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ನಮಗೆ ಟೈಮ್ ಇಲ್ಲ ಯೋಗ ಮಾಡೋಕ್ಕೆ. ಟೈಮ್ ಇಲ್ಲ ಅಂದವರಿಗೆ ಏನು ಹೇಳ್ತೀರಾ? ಅಥವಾ ಸ್ವಲ್ಪ ಸಮಯದಲ್ಲಿ ಏನಾದರೂ ಯೋಗ ಮಾಡಬಹುದಾ? ಈಗ ನೋಡಿ, ನೀವು ಹೇಳ್ದಾಗೆ
ಎಲ್ಲರಲ್ಲೂ ಅದೇ ಪ್ರಶ್ನೆ, ಇಲ್ಲಪ್ಪ ನನಗೆ ಟೈಮ್ ಇಲ್ಲ, ಸಮಯ ಇಲ್ಲ, ಮಕ್ಳನ್ನ ನೋಡ್ಕೋಬೇಕು, ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಅದೇ ಟೈಮ್ ಆಗುತ್ತೆ, ಮತ್ತು ಎಲ್ಲರಿಗೂ ತಿಂಡಿ ಮಾಡಿ ಕೊಡಬೇಕು, ಮತ್ತು ನಾನು ಕೆಲ್ಸಕ್ಕೆ ಹೋಗಬೇಕು, ನಾನು ಎಲ್ಲಿ ಟೈಮ್ ಇದೆ ಯೋಗ ಮಾಡೋದಕ್ಕೆ ಅಂತ ಎಲ್ಲರನ್ನ ಕಾಡ್ತಾ ಇರೋದು. ಆದ್ರೆ ಮೊಬೈಲ್ ನೋಡಕ್ ಟೈಮ್ ಇದೆ, ಮೊಬೈಲ್ ನೋಡೋಕೆ ಟೈಮ್ ಇದೆ, ಬೇರೆ ಬೇರೆ ಒಂದು ಪರ್ದೆಗಳನ್ನು ನೋಡಿಕೊಂಡು ಚಿಟ್ ಚಾಟಿಂಗ್ ಅಂತ ಏನು ಹೇಳ್ತೀವಿ ಅದಕ್ಕೆಲ್ಲ ಸಮಯ ಇದೆ. ಬಟ್ ಈಗ ಸಮಯ ಇದೆ, ನಮ್ಮ ಕೆಲಸ ಏನಪ್ಪ ಅಂತಂದರೆ ಆ ಇರೋ ಸಮಯದಲ್ಲಿ ನಾವು ಹೇಗೆ ಯೋಗದ ತತ್ವಗಳನ್ನು ಅಳವಡಿಸ್ಕೋಬೋದು ಮತ್ತು ಸಮಾಜವನ್ನು ಹೇಗೆ ಮಹಿಳೆಯನ್ನು ಬದಲಾವಣೆ ಮಾಡ್ಬೋದು ಅಂತಕ್ಕಂಥದ್ದು. ಈಗ ನೀವು ಉದಾಹರಣೆಗೆ ಹೇಳ್ತೀವಿ, ಈಗ ನಾವು ಪ್ರಾಯೋಗಿಕವಾಗಿ ಸಮಯ ಇಲ್ಲ ಅಂತ ಹೇಳ್ತೀವಿ, ಮನೆಯಲ್ಲಿ ಅಡುಗೆ ಅಂತೂ ಮಾಡ್ತಾಳಾ, ನಿಂತ್ಕೊಂಡು ಅಡುಗೆ ಮಾಡ್ತಾಳೆ. ಈಗ ನಾವೆಲ್ಲ ಅನೇಕ ಭಂಗಿಯನ್ನು ತೋರಿಸಿದ್ದೀವಿ. ಸೊ ಯಾವ ರೀತಿ ಮಾಡ್ಬೋದು ಅಂತ, ಉದಾಹರಣೆಗೆ ಮನೆಯಲ್ಲಿ ನಿಂತ್ಕೊಂಡು ಅವಳು ಕೆಲಸ ಮಾಡ್ತಾ ಇರ್ತಾಳೆ, ಒಂದು ಪಾತ್ರೆಯನ್ನು ನಾವು ಒಲೆ ಮೇಲೆ ಇಟ್ಟಿರ್ತೀವಿ, ಆ ಪಾತ್ರೆಯಲ್ಲಿ ನೀರು ಕುದಿಯೋ ಒಳಗಡೆ ಅನೇಕ ರೀತಿಯಾದ ಒಂದು ಅಭ್ಯಾಸಗಳನ್ನು ದೈಹಿಕವಾಗಿ ಮಾಡ್ಬೋದು. ಉದಾಹರಣೆಗೆ ನೋಡಿ, 2 ಕೈಗಳನ್ನು ಭುಜಗಳನ್ನು ನಾವು ಈ ಥರ ಇಟ್ಟು ಅವಳು ನಿಂತ್ಕೊಂಡೆ ತನ್ನ ಭುಜವನ್ನು ಸಡ್ಡೆಲ್ಲ ಮಾಡ್ಕೋಬೋದು, ಆಯಿತಾ. ಹಾಗೆ 2 ತೋಳುಗಳನ್ನು ಈ ರೀತಿ ಮೇಲೆ ಎತ್ತಿ ಒಂದು 5ರಿಂದ ತನ್ನ ಸಮಯ ನೋಡಿಕೊಂಡು ಒಂದು 5-6 ಸರಿ ಮಾಡಿದ್ರೆ ಎಷ್ಟು ಸುಲಭ ಆಯಿತು, ಭುಜಗಳ ನೋವು ಕಡಿಮೆ ಆಯಿತಾ. ಇದು ಒಂದು ರೀತಿಯ ಯೋಗದ ಆಯಾಮ. ಹಾಗೆ ಕುತ್ತಿಗೆಯನ್ನು ಕೆಳಗಡೆ ಬಾಗಿಸಿ ನಿಧಾನವಾಗಿ ಕುತ್ತಿಗೆಯನ್ನು ಈ ರೀತಿ ಸಡಿಲ ಮಾಡ್ತಕ್ಕಂಥದ್ದು. ಯಾಕೆಂದರೆ ಮಹಿಳೆ ಆಗಲಿ ಪುರುಷರಾಗಲಿ ಕೆಲಸ ಮಾಡೋರು ಎಲ್ಲರೂ ಕೂಡ ದೈಹಿಕ ಒತ್ತಡ ಜಾಸ್ತಿ ಇರುತ್ತೆ. ಸೊ ಈಗ ಇದು ಸಾಮಾನ್ಯ ನೋಡೋದಕ್ಕೆ ಸುಲಭ, ಇದು ವ್ಯಾಯಾಮ ಅಂತ ಅಂದರೆ ಯೋಗ ಅಂದರೆ ವ್ಯಾಯಾಮ ಅಲ್ಲ, ಆದರೆ ಅವಳಿಗೆ ದೈಹಿಕ ಒತ್ತಡ ಜಾಸ್ತಿ ಇರೋದ್ರಿಂದ ನೋಡಿ ಇವೆಲ್ಲ ಸಡಿಲ ಆಗಬೇಕು, ಒತ್ತಡಗಳಿಂದ ದೂರ ಆಗಬೇಕು, ಕುತ್ತಿಗೆ ಭುಜಗಳು ಇವೆಲ್ಲ. ಆಗ ಅವಳಿಗೆ ಒಂದು ಆರೋಗ್ಯ ಹೆಚ್ಚುತ್ತಾ ಬರುತ್ತೆ, ಶಕ್ತಿ ಹೆಚ್ಚುತ್ತಾ ಬರುತ್ತೆ. ಈಗ ನಾವು ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ, ಸಮಯ ಇಲ್ಲ ಅಂದರೆ ಅವಳಿಗೇನಾಗುತ್ತೆ, ಈ ಭುಜಗಳ ನೋವು, ಕುತ್ತಿಗೆ ನೋವು, ಮೂಳೆಗಳ ನೋವು, ಅದರಲ್ಲೂ ಬಹಳ ಮಹಿಳೆಗೆ ವಯಸ್ಸಾಗ್ತಾ ಮೂಳೆಗಳ ಸವೆತ ಜಾಸ್ತಿ ಇರೋದ್ರಿಂದ ಅವಳ ದೈಹಿಕ ಒತ್ತಡ ಜಾಸ್ತಿಯಿಂದ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಬರುತ್ತೆ, ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ನಾವು ಈ ಒಂದು ದೈಹಿಕ ಒತ್ತಡಕ್ಕ ನಿರ್ವಹಣೆಗಾಗಿ ನಿಂತಲ್ಲೇ ಕುಳಿತಲ್ಲೇ ಯೋಗವನ್ನು ಮಾಡ್ಬೋದು, ಯೋಗದ ತತ್ವಗಳನ್ನು ಅಳವಡಿಸಿಕೋಬೋದು. ನಾನು ಹೇಳ್ದಾಗೆ ಯೋಗ ಅನ್ನೋದು ಒಂದು ಕೇವಲ ದೈಹಿಕ ವ್ಯಾಯಾಮ ಅಲ್ಲ, ಆದರೂ ಕೂಡ ದೇಹದ ಮೂಲಕ ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಮುಂದಿನ ಒಂದು ಯೋಗದ ಹೆಜ್ಜೆನ ಇಡ್ಬೋದು. ಓಕೆ ಸರ್, ಈಗ ಯೋಗ ಮಾಡಬೇಕು ಅಂತ ಹೇಳಿ ಅನ್ಕೊಂಡವರು ಅಥವಾ ಯೋಗ ಮಾಡಲಿಕ್ಕೆ ಸೂಕ್ತವಾಗಿರುವಂತಹ ವಯಸ್ಸೇನು, ಯಾವ ವಯಸ್ಸಿಗೆ ಮಾಡಬೇಕು, ಯಾವ ವಯಸ್ಸಿಗೆ ಮಾಡಬಾರ್ದು, ಯಾರು ಮಾಡಬೇಕು? ಇದು ನಾವು ಉದಾಹರಣೆಗೆ ಇದರಲ್ಲಿ ನಾವು ಮಿಸ್ಕಾನ್ಸೆಪ್ಷನ್ ಆಫ್ ಯೋಗ ಅಂತ ಹೇಳ್ತೀವಿ, ಯೋಗದ ಬಗ್ಗೆ ತಪ್ಪು ಕಲ್ಪನೆಗಳು. ಈಗ ಒಂದೊಂದೇ ನಾವು ಹೇಳ್ತಾ ಬಂದಾಗೆ, ಈಗ ನೀವೊಂದು ಪ್ರಶ್ನೆ ಯಾರು ಮಾಡ್ಬೋದು ಯಾರು ಮಾಡಬಾರ್ದು ಅಂತ ಕೇಳಿದ್ರಿ. ಸೊ ಎಲ್ಲರಲ್ಲೂ ಕಾಣದ ಪ್ರಶ್ನೆ ಇದು. ಇವಾಗ ಯೋಗ ಇಸ್ ಎ ಮ್ಯಾಜಿಕ್ ಆರ್ ಎ ಟ್ರಿಕ್ ಅಂತಾರೆ. ಅಂದರೆ ನಾವು ತಪ್ಪು ಕಲ್ಪನೆಗಳಲ್ಲಿ ಯೋಗ ಅಂತ ಅಂದರೆ ಈಗ ಗಾಜಿನ ಪುಡಿಯನ್ನು ತಿಂತಕ್ಕಂಥದ್ದು, ಅಥವಾ ಬೆಂಕಿಯಲ್ಲಿ ಉಗುಳ್ತಕ್ಕಂಥದ್ದು, ಅಥವಾ ಈ ಕಡೆ ಒಂದು ಕಂಬಿಯನ್ನು ಸಿಕ್ಸಿ ಈ ಕಡೆ ತಗೊಳ್ಳೋದು, ಇದೆಲ್ಲ ಒಂದು ಮ್ಯಾಜಿಕ್ ಟ್ರಿಕ್ ಅಂತ ಮಾಡ್ತಾರಲ್ಲ. ಹಾಗಾಗಿ ಯೋಗ ಅಂತಕ್ಕಂಥದ್ದನ್ನು ಅದಕ್ಕೆ ಹೋಲಿಸ್ತಾರೆ. ಬಟ್ ಯೋಗ ಅನ್ನೋದು ಯಾವುದೇ ರೀತಿಯಾದ ಮ್ಯಾಜಿಕ್ ಅಥವಾ ಒಂದು ಟ್ರಿಕ್ ಅಲ್ಲ. ಇದು ಒಂದು ಯೋಗ ಇಸ್ ಎ ಸಾಧನ. ಇಟ್ ಈಸ್ ಅನ್ ಹೋಲಿಸ್ಟಿಕ್ ಹೆಲ್ತ್ ಅಂತೀವಿ, ಇಟ್ ಈಸ್ ಅನ್ ಹೋಲಿಸ್ಟಿಕ್ ಸೈನ್ಸ್ ಅಂತೀವಿ. ಯೋಗ ಅಂತಕ್ಕಂಥದ್ದು ಒಂದು ಪುರಾತನ ಶಾಸ್ತ್ರ, ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ನಿರ್ಬಂಧ ಇಲ್ಲ. ಆದರೆ ನಾವು ಈ ಕೆಲವು ಸಾಧನೆಗಳನ್ನು ಪ್ರಾರಂಭ ಮಾಡೋದಕ್ಕೆ ವಯಸ್ಸು ಅಂತಕ್ಕಂಥದ್ದು 8 ವರ್ಷದಿಂದ 80 ವರ್ಷದ ಉಸಿರಿರೋ ತನಕನೂ ನಾವು ಈ ಯೋಗದ ವಿವಿಧ ಆಯಾಮಗಳನ್ನು ಅಳವಡಿಸ್ಕೋಬೋದು. ಅಂದರೆ ಪ್ರೆಗ್ನೆಂಟ್ ಲೇಡೀಸ್ ಅವರು ಯಾವ ಯೋಗ ಮಾಡಬೇಕು? ಈಗ ತಪ್ಪು ಕಲ್ಪನೆಗಳಲ್ಲಿ ನೀವು ಹೇಳ್ದಾಗೆ ಈ ಹೆಣ್ಣು ಮಕ್ಕಳು ಯೋಗವನ್ನು ಮಾಡಬಾರ್ದು ಅಂತಲೂ ಎಷ್ಟೋ ಜನ ಹೇಳ್ತಾರೆ. ಹಾಗೂ ಈ ಗರ್ಭಿಣಿ ಸ್ತ್ರೀಯರು ಯೋಗವನ್ನು ಮಾಡಬಾರ್ದು, ಪೀರಿಯಡ್ಸ್ ಅಂದರೆ ಋತುಸ್ರಾವದಲ್ಲಿ ಸಮಯದಲ್ಲೂ ಕೂಡ ಅವರು ಮಾಡಬಾರ್ದು ಅಂತಾರೆ. ಯೋಗ ಅಂತದಕ್ಕೆ ಯಾವುದೇ ಸಮಯ ಇಲ್ಲ. ಈಗ ನಾನು ಉದಾಹರಣೆಗೆ ಹೇಳಿದೆ ನಿಮಗೆ, ಕುಳಿತುಕೊಂಡು ನಾವು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಕುಳಿತುಕೊಂಡು ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತೀವಿ, ನಿಂತುಕೊಂಡು ನಾವು ಅನೇಕ ರೀತಿಯಾದ ಕೆಲಸ ಮಾಡ್ತೀವಿ. ಅಲ್ಲಿ ನಾವು ಏನೇನು ಕೆಲಸಗಳನ್ನು ಮಾಡುವ ಸಂದರ್ಭದಲ್ಲಿ, ಈಗ ಉದಾಹರಣೆಗೆ ನಿಂತು ಮಾಡುವಾಗ ಭುಜಗಳು ಈ ಕುತ್ತಿಗೆಯ ಸಂಬಂಧಪಟ್ಟದ್ದೆಲ್ಲ ಮಾಡಿದ್ವಿ. ಹಾಗೆ ಮೊಣಕಾಲಿಗೆ ಕುಳಿತುಕೊಂಡಾಗ ಇರ್ತಕ್ಕಂಥ ಆಯಾಮಗಳಿದ್ದಾವೆ. ಎಲ್ಲ ರೀತಿಯಾದ ಒಂದು ಅಭ್ಯಾಸಗಳನ್ನು ಮಾಡ್ಬೋದು. ಈ ಗರ್ಭಿಣಿ ಸ್ತ್ರೀಯರು ನೀವು ಹೇಳಿದ ಹಾಗೆ ಒಂದು ವೈದ್ಯಕೀಯ ಅಥವಾ ನುರಿತ ಯೋಗ ತಜ್ಞರ ಮೂಲಕ ಅವಳಿಗೆ ಆದಂಥ ಕೆಲವು ಅಭ್ಯಾಸಗಳಿದೆ. ಉದಾಹರಣೆಗೆ ಪ್ರಾಣಾಯಾಮಗಳನ್ನು, ಧ್ಯಾನವನ್ನು, ಕೆಲವು ಆಸನಗಳು ಈ ಪ್ರೆಗ್ನೆನ್ಸಿನಲ್ಲಿ ನಾವು 3 ಭಾಗ ಮಾಡ್ತೀವಿ. ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್, ಥರ್ಡ್ ಟ್ರೈಮಿಸ್ಟರ್ ಅಂತ 3 ತಿಂಗಳು, ಹಾಗೇನು 2ನೇ
3 ತಿಂಗಳು ಮತ್ತೆ 3. ಇದರಲ್ಲಿ 3 ಆಯಾಮಗಳಲ್ಲಿ ಬೇರೆ ಬೇರೆ ರೀತಿಯ ಯೋಗ ಪ್ರಕಾರಗಳನ್ನು ಮಾಡ್ಬೋದು. ಹಾಗೆ ಮಾಸಿಕ ಋತುಸ್ರಾವದಲ್ಲಿ ಏನಂದರೆ ಆ ರಕ್ತಸ್ರಾವ ಜಾಸ್ತಿ ಇರೋದ್ರಿಂದ ಅವಳಿಗೆ ಆಯಾಸ ಸುಸ್ತು ಜಾಸ್ತಿ ಆಗೋದ್ರಿಂದ ಅವಳಿಗೆ ಬೇಕಾದಂಥ ಕೆಲವು ಅಭ್ಯಾಸಗಳನ್ನು, ಪ್ರಾಣಾಯಾಮ, ಧ್ಯಾನಗಳನ್ನು ಅವಳು ಗುರುಗಳ ಮುಖೇನ ಕಲಿತು ಮಾಡ್ಬೋದು. ಈಗ ಯೋಗ ಮಾಡ್ಲಿಕ್ಕೆ ಯಾರು ರೆಡಿ ಸಿದ್ಧರಾಗಿರ್ತಾರೆ ಯೋಗ ಮಾಡಬೇಕು ಅಂತ ಹೇಳಿ, ಬರೀ ಯೋಗ ಮಾಡಿದ್ರೆ ಆಗತ್ತಾ? ಅದರ ಜೊತೆಗೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು? ಆಹಾರ ಪದ್ಧತಿಯಲ್ಲೂ ಕೂಡ ವ್ಯತ್ಯಾಸ ಆಗಬಾರ್ದು ಅಲ್ವಾ ಸರ್? ಈಗ ನಾವು ಮೊದಲನೇದಾಗಿ ಯೋಗ ಅಂದ್ರೆ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಈಗ ಅಂತಾರಾಷ್ಟ್ರೀಯ ಯೋಗ ದಿನ ಯಾಕೆ ಇಷ್ಟು ಪ್ರಚಲಿತ ಆಯಿತು, ಮಹಿಳೆಗೆ ಇಷ್ಟೊಂದು ನಾವು ಎಂಪವರ್ಮೆಂಟ್ ಅಂತ ಎಲ್ಲ ಮಾಡ್ತಾ, ಜೊತೆಗೆ ಈಗ ನಾವು ಪ್ರಶ್ನೆಗಳನ್ನು ಕೇಳ್ತಾ ಮುಂದುವರಿತಾ ಯಾರು ಯೋಗವನ್ನು ಮಾಡಬೇಕು, ಅದ್ರ ತಪ್ಪು ಕಲ್ಪನೆಗಳು ಇನ್ನೂ ಅನೇಕ ರೀತಿ. ನಾವು ಹೇಳ್ದಾಗೆ ಚಿಕ್ಕ ವಯಸ್ಸಿನಲ್ಲಿ ನಾವು ಮಾಡೋಕ್ಕಾಗಲ್ಲ, ದೊಡ್ಡವರಾದಾಗ ನಾವು ಯೋಗಾಸನ ಮಾಡಬೇಕು. ಯೋಗವನ್ನು ಯೋಗ ಅಂದರೆ ಯೋಗಾಸನ ಅಲ್ಲ, ಯೋಗ ಬೇರೆ, ಯೋಗಾಸನ ಬೇರೆ. ಯೋಗ ಅಂದರೆ ಯೂನಿಯನ್ ಅಂತ ಕರಿತೀವಿ. ಯೋಗ ಅಂದರೆ ಒಟ್ಟುಗೂಡಿಸು, ಒಂದುಗೂಡಿಸು ಅಂತಕ್ಕಂಥದ್ದು. ಯೋಗ ಈಸ್ ಎ ಸೈನ್ಸ್. ಇಟ್ ಈಸ್ ಡಿರೈವ್ಡ್ ಫ್ರಮ್ ಸಾಂಸ್ಕ್ರಿಟ್ ರೂಟ್ ವರ್ಡ್ ನೋನ್ ಆಸ್ ಯುಜ್. ಯುಜ್ ಎಂಬ ಒಂದು ಧಾತು ಪದವಿಂದ ಬಂದಿರತಕ್ಕಂಥದ್ದು, ಅಂದರೆ ಒಂದುಗೂಡಿಸ್ತಕ್ಕಂಥದ್ದು. ಇದು ಯಾವುದೇ ನೀವು ಅಭ್ಯಾಸ ಮಾಡುವಾಗ ನಿಮ್ಮ ದೇಹ ಮನಸ್ಸನ್ನು ಒಂದುಗೂಡಿಸಿ ಅಭ್ಯಾಸ ಮಾಡಿ ಅಂತಕ್ಕಂಥದ್ದು. ದೇಹ ಮನಸ್ಸು ಒಂದುಗೂಡಿಸ್ತಕ್ಕಂಥದ್ದು. ಸೊ ಈ ಯೋಗಕ್ಕೆ ಅನೇಕ ಪದಗಳಿಗೆ ಅರ್ಥ ಇದೆ. ಸೊ ಇದು ಒಂದು ಯುಜ್ ಎಂಬ ಸಂಸ್ಕೃತದ ಧಾತು ಪದವಿಂದ ಬಂದಿರತಕ್ಕಂಥದ್ದು. ಯುಜಿರ್ ಯೋಗೆ, ಯುಜ್ ಸಂಯಮೆ, ಯುಜ್ ಸಮಾಧವ್, ಈ ರೀತಿ ಪದಗಳಿಂದ ಬಂದಿರತಕ್ಕಂಥದ್ದು. ಈ ಒಂದು ಯುಜ್ ಅಂತಕ್ಕಂಥದ್ದು ಡೀಪ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ, ಸೆಲ್ಫ್ ರಿಸ್ಟ್ರೈಂಟ್ ಸಂಯಮ ಅಂತ ಹೇಳ್ತೀವಿ, ಸಮಾಧಿ ಅಂತ ಹೇಳ್ತೀವಿ. ಅದನ್ನು ಒನ್ನೆಸ್ ಅಂತೀವಿ, ಒಂದುಗೂಡಿಸ್ತಕ್ಕಂಥದ್ದು ಅಂತೀವಿ. ಒಂದಕ್ಕೊಂದು ಜಾಯಿನ್ ಮಾಡ್ತಕ್ಕಂಥದ್ದು. ಇಲ್ಲಿ ನಾವು ಆಧ್ಯಾತ್ಮಿಕವಾಗಿ ಅಥವಾ ಸ್ಪಿರಿಚುವಲಲ್ಲಿ ನೋಡಿದಾಗ, ಒಂದು ಕಲಾತ್ಮಕವಾಗಿ ನೋಡಿದಾಗ, ಯೋಗ ಅಂತಕ್ಕಂಥದ್ದು ಜೀವಾತ್ಮ ಮತ್ತು ಪರಮಾತ್ಮವನ್ನು ಒಂದು ಸೇರಿಸ್ತಕ್ಕಂಥದ್ದು, ಒಂದುಗೂಡಿಸ್ತಕ್ಕಂಥದ್ದು. ಯೋಗ ಇಸ್ ದ ಯೂನಿಯನ್ ಆಫ್ ಇಂಡಿವಿಜುವಲ್ ಸೆಲ್ಫ್ ವಿತ್ ದಿ ಯೂನಿವರ್ಸಲ್ ಸೆಲ್ಫ್ ಅಂತ ಹೇಳ್ತೀವಿ. ಯೋಗ ಇಸ್ ದ ಯೂನಿಯನ್ ಆಫ್ ಜೀವಾತ್ಮ, ಅಂದರೆ ನಾವೆಲ್ಲ ಜೀವಾತ್ಮರು. ಪರಮಾತ್ಮ ಅಂದರೆ ಪ್ರಕೃತಿ. ಅಂದರೆ ನಾವು ಜೀವಾತ್ಮ ಅಂತ ನಾವೇನಿದ್ದೀವಿ, ನಾವು ಪರಮಾತ್ಮನಲ್ಲಿ ಒಂದುಗೂಡ್ತಕ್ಕಂಥದ್ದು. ಅಲ್ಟಿಮೇಟ್ಲಿ ನಾವು ಯೋಗದ ಸಾಧನೆ ಮಾಡ್ತಾ 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 ನಮ್ಮ ಒಂದು ಜೀವಾತ್ಮವನ್ನು ಪರಮಾತ್ಮನಲ್ಲಿ ಒಂದುಗೂಡಿ ಪರಮಾತ್ಮ ತತ್ವವನ್ನು ನಾವು ಒಂದು ಕೊನೆಗೆ ಕಾಣ್ತೀವಿ. ಅದನ್ನು ಮುಕ್ತಿ ಮೋಕ್ಷ ಅಂತ ಕರೀತಾರೆ. ಅದು ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು. ಲಿಟ್ರಲಿ ಏನಪ್ಪ ಅಂತಂದರೆ, ನಾವು ಯಾವುದೇ ಯೋಗಾಸನ ಒಂದು 3ನೇ ಭಾಗ, ಅಷ್ಟಾಂಗದ ಯೋಗದ ಪತಂಜಲಿ ಯೋಗದಲ್ಲಿ ಇದು ಒಂದು 3ನೇ ಭಾಗ ಆಸನ. ಏನಂದರೆ ಆಸನಗಳನ್ನು ಅಭ್ಯಾಸ ಮಾಡೋದ್ರಿಂದ ಒಂದು ದೇಹ ಸದೃಢತೆಯನ್ನು ಪಡೆಯೋದ್ರಿಂದ ಹೆಚ್ಚು ಪ್ರಚಲಿತ ಆಗಿದೆ. ಏಕೆಂದರೆ ಎಲ್ಲರಿಗೂ ದೈಹಿಕ ಆರೋಗ್ಯ ಬೇಕಾಗಿರೋದ್ರಿಂದ ಸೊ ಹೆಚ್ಚು ಹೆಚ್ಚು ಜನಗಳು ಆಸನಗಳಿಗೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾವು ಯೋಗ ಅಂತಕ್ಕಂಥದ್ದು ಕೇವಲ ಯೋಗಾಸನಕ್ಕೆ ಮಾತ್ರ ಸೀಮಿತ ಅಲ್ಲ. ಸೊ ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗ ತಗೊಂಡ್ರೆ ಅಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತಕ್ಕಂಥದ್ದು 8 ಮೆಟ್ಟಲುಗಳು ಕೊಡ್ತಾರೆ. ಹಾಗೆ ಹಠಯೋಗದಲ್ಲಿ ತಗೊಂಡಾಗ ಅದರಲ್ಲೂ ಚದುರಂಗ ಯೋಗ ಅಂತ ಹೇಳ್ತಾರೆ. ಹಠಯೋಗ, ಈ ಯೋಗದಲ್ಲಿ ವಿವಿಧ ಪ್ರಕಾರಗಳು, ಆಯಾಮಗಳಿದೆ. ಯಾಕೆಂದರೆ ನಮ್ಮ ಸ್ವಾಮಿ ವಿವೇಕಾನಂದರು ಕೂಡ ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್, ದ ಗೋಲ್ ಆಫ್ ಲೈಫ್ ಈಸ್ ಟು ಮ್ಯಾನಿಫೆಸ್ಟ್ ದಿಸ್ ಡಿವಿನಿಟಿ. ಅಂದರೆ ಎಲ್ಲರಲ್ಲೂ ದೈವತ್ವವಿದೆ, ಎಲ್ಲ ಒಂದು ಆತ್ಮವು ಒಂದು ದೈವತ್ವದ ಆತ್ಮ. ಈ ಆತ್ಮದ ಒಂದು ವಿಸ್ತೀರ್ಣ ಅಥವಾ ಆತ್ಮದ ಜ್ಞಾನ ಪಡೆಯೋದಕ್ಕೆ ನೀವು ಯಾವುದೇ ರೀತಿಯಾದ ಯೋಗಗಳನ್ನು ಅಳವಡಿಸ್ಕೋಬೋದು. ಲೈಕ್ ಜ್ಞಾನ ಯೋಗ, ರಾಜಯೋಗ, ಭಕ್ತಿ ಯೋಗ, ಕರ್ಮಯೋಗ, ಈ ರೀತಿ ಯೋಗಗಳನ್ನು ಅಳವಡಿಸಿಕೊಂಡು ಮುಕ್ತರಾಗಿ, ಮಿಕ್ಕಿದ್ದೆಲ್ಲ 2ನೇದು. ಆದ್ದರಿಂದ ಬೇರೆ ಬೇರೆ ಯೋಗಗಳ ಪ್ರಕಾರಗಳನ್ನು ನಾವು ಅಳವಡಿಸ್ಕೋಬೇಕು. ಆದರೆ ಈಗ ಏನಾಗಿದೆ ಅಂತ ಅಂದರೆ, ಕೇವಲ ಒಂದು ಯೋಗ ಅಂದರೆ ಯೋಗಾಸನದ ಭಂಗಿಗೆ ನಾವು ನಿಂತ್ಕೊಂಡು ಅಥವಾ ಪ್ರಾಣಾಯಾಮ, ಧ್ಯಾನ, ಈ 3 ಹೆಚ್ಚು ಪ್ರಚಲಿತ ಆಗಿದೆ. ಬೇರೆ ಬೇರೆ ಯೋಗಗಳನ್ನು ನಾವು ಹೆಚ್ಚು ಪ್ರಚಾರ ಮಾಡ್ತಾ ಇಲ್ಲ. ಉದಾಹರಣೆಗೆ ಕರ್ಮಯೋಗ ಇರ್ಬೋದು, ಭಕ್ತಿ ಯೋಗ ಇರ್ಬೋದು, ಜ್ಞಾನ ಯೋಗ ಇರ್ಬೋದು. ಯಾಕೆ ಆಗ್ತಾ ಇಲ್ಲ ಅಂತಂದರೆ, ಅದರದ್ದು ಜ್ಞಾನ ಪಡೆದವರು ನಾವು ಇನ್ನೂ ಅದನ್ನು ಮುಂದೆ ಕಲಿಸ್ಬೇಕು ಅಂತಕ್ಕಂಥದ್ದು ಹಾದಿಯಲ್ಲಿ ಬರ್ತಾ ಇಲ್ಲ. ಸೊ ಉದಾಹರಣೆಗೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಿಷ್ಕಾಮ ಕರ್ಮ ಅಂತ ಹೇಳ್ತೀವಿ. ನಿಷ್ಕಾಮ ಕರ್ಮ ಅಂದರೆ ನಾವು ಮಾಡ್ತಕ್ಕಂಥ ಕೆಲಸ, ಕರ್ಮ ಏನಿದೆಯಲ್ಲ, ಅದಕ್ಕೆ ಯೋಗವನ್ನು ಸೇರಿಸಿದಾಗ ಅದು ಕರ್ಮಯೋಗ ಆಗುತ್ತೆ. ಹಾಗಾಗಿ ಇದು ಕರ್ಮಯೋಗ ಅಂತೀವಿ.
ಈಗ ನೀವು ಉದಾಹರಣೆಗೆ ಮನೇಲಿ ಕೆಲಸ ಮಾಡ್ತಾ ಇರ್ತೀರಾ, ಈಗ ನೀವೊಂದು ಪ್ರಶ್ನೆ ಕೇಳಿದ್ರಿ ಏನಂತ, ಮನೇಲಿ ಹೆಣ್ಮಕ್ಳು ಹೇಗೆ ಯೋಗ ಮಾಡ್ಬೋದು, ಟೈಮ್ ಇಲ್ಲ ಅಂತಾರೆ. ಸೊ ನೋಡಿ, ನೀವು ಮನೆಯಲ್ಲಿ ಇದ್ದಾಗ ಮಾಡ್ತಕ್ಕಂಥ ಕೆಲಸ ಕರ್ಮದ ಯೋಗದ ಮೂಲಕ ನೀವು ಮಾಡಿದ್ರೆ, ಕರ್ಮಯೋಗ ತತ್ವಗಳನ್ನು ಅಳವಡಿಸಿಕೊಂಡು ನೀವು ಮಾಡಿದ್ರೆ ಕರ್ಮಯೋಗ ಆಗುತ್ತೆ. ಯೋಗ ಅಂದರೆ ನೀವು ಮತ್ತೆ ತಿಳ್ಕೋಬೇಕು, ಇದು ಓನ್ಲಿ ಆಸನ ಅಂತ ಅಲ್ಲ. ಆಸನಗಳು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು ಒಂದು ಭಂಗಿ. ಆದರೆ ಯೋಗ ಅಂತಕ್ಕಂಥದ್ದು ನೀವು ಇವಾಗ ನಾನು ಹೇಳ್ದಂಗೆ ನಿಷ್ಕಾಮ ಕರ್ಮ. ಈಗ ಮನೆಯಲ್ಲಿ ಕೆಲಸ ಮಾಡ್ತೀವಿ, ಮನೆಯಲ್ಲಿ ಅಡುಗೆ ಮಾಡ್ತೀವಿ, ನಾವು ಸಂಸಾರ ಚೆನ್ನಾಗಿರಲಿ, ನನ್ನ ಹೆಂಡತಿ ಗಂಡ ಮಕ್ಕಳು ಎಲ್ಲರೂ ಚೆನ್ನಾಗಿರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅಡುಗೆ ಮಾಡ್ತೀವಿ. ಆ ಅಡುಗೆಯನ್ನು ಮಾಡುವ ಅಡುಗೆ ನಿಷ್ಕಾಮ ಭಾವದೊಂದಿಗೆ ಸೆಲ್ಫ್ಲೆಸ್ ಸರ್ವಿಸ್ ಇದ್ದಾಗ ಅಡುಗೆ ಎಷ್ಟು ಚೆನ್ನಾಗಾಗುತ್ತೆ. ಇದನ್ನು ಕರ್ಮಯೋಗ ಅಂತ ಕರಿತೀವಿ. ಉದಾಹರಣೆಗೆ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪುರುಷರೇ ಇರ್ಬೋದು. ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪುರುಷರು ಕರ್ಮಯೋಗದ ತತ್ವಗಳನ್ನು ಅಳವಡಿಸಿಕೊಂಡಾಗ ನಿಷ್ಕಾಮ ಭಾವನೆಯಿಂದ ಬರುವವರು ಎಲ್ಲರೂ ನಮ್ಮವರು ಅಂತ ಭಾವನೆಯಿಂದ ಸ್ವೀಕಾರ ಮಾಡಿ ಎಲ್ಲರಿಗೂ ಒಳ್ಳೆಯ ಕೆಲಸ ಮಾಡಿಕೊಟ್ರೆ ಅದು ಕರ್ಮಯೋಗ ಆಗುತ್ತೆ. ಅದರಲ್ಲಿ ಆ ಕರ್ಮದಲ್ಲಿ ನಾವು ಭಕ್ತಿಯನ್ನು ಸೇರಿಸಿದ್ರೆ ಭಕ್ತಿ ಯೋಗ ಆಗುತ್ತೆ. ಅಂದರೆ ಭಾವನೆಗಳನ್ನು ಹೆಚ್ಚು ಒಳಪಡಿಸಿಕೊಂಡಾಗ, ಅಂದರೆ ನೀವು ನಮ್ಮವರೇ. ಈಗ ಕಳೆದ ವರ್ಷ ಏನಂತ ನಮ್ಮ ಭಾರತ ಸರ್ಕಾರ ಅಂತಾರಾಷ್ಟ್ರೀಯ ಯೋಗದಲ್ಲಿ ವಸುದೈವ ಕುಟುಂಬಕಂ ಅಂತ, ಎಲ್ಲ ಒಂದೇ ಕುಟುಂಬ ಅಂತ ಬಂತು. ಒನ್ ಫ್ಯಾಮಿಲಿ, ಒನ್ ನೇಷನ್, ಒನ್ ಫ್ಯಾಮಿಲಿ. ಒಂದು ಕುಟುಂಬದಲ್ಲಿ ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅಂತಂದರೆ ಈ ಎಲ್ಲ ಯೋಗದ ತತ್ವಗಳನ್ನು ಅಳವಡಿಸ್ಕೋಬೇಕು. ಭಕ್ತಿ ಬೇಕು, ಭಾವನೆಗಳು ಬೇಕು, ಅವು ಎಲ್ಲ ಒಂದಾದಾಗ ಮನೆಯಲ್ಲಿ ಒಂದು ಒಳ್ಳೆಯ ಸಾಮರಸ್ಯ ಬರುತ್ತೆ. ಅದಕ್ಕೆ ಮಹಿಳೆ ಇದನ್ನು ಹೆಚ್ಚು ಅಳವಡಿಸ್ಕೊಂಡ್ರೆ, ಯಾಕೆಂದರೆ ನಾರಿಮಣಿ ಶಕ್ತಿ ಅಂತ ಹೇಳ್ತೀವಲ್ಲ, ಆಗ ಒಂದು ಸಂಸಾರ ಹೆಚ್ಚು ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ ಅಂತ ಈ ಒಂದು ಎಲ್ಲ ತತ್ವಗಳು ಹೇಳ್ತವೆ. ಓಕೆ ಸರ್, ನಾನು ಕೇಳಿದ್ದು ಏನಂತಂದ್ರೆ ಆಹಾರ ಪದ್ಧತಿ ಯಾವ ರೀತಿ ಆಗಿರಬೇಕು, ಬರೀ ದೇಹಕ್ಕಷ್ಟೇ ಅಲ್ಲ, ಮನಸ್ಸಿಗೆ ನಾವು ಯಾವ ಆಹಾರ ಕೊಡಬೇಕು. ಬಿಕಾಸ್ ಮೈಂಡ್ ಈಸ್ ಸೋ ಮಚ್ ಸ್ಟ್ರೆಸ್ಡ್. ಅದ್ರ ಕುರಿತಾಗಿ ಹೇಳೋದಾದ್ರೆ ಆಹಾರ ಪದ್ಧತಿ ಯಾವ ರೀತಿ ಆಗಿರಬೇಕು, ಮನಸ್ಸಿಗೆ, ದೇಹಕ್ಕೆ, ಉದರಕ್ಕೆ? ಈಗ ತಾವು ಕೇಳಿದ ಪ್ರಶ್ನೆ, ಆಹಾರ ಅನ್ನೋದು ಬಹಳ ಮುಖ್ಯ. ಜೈಸ ಅನ್ ವೈಸ ಮನ್ ಅಂತ ಹೇಳ್ತಾರೆ. ಹೇಗೆ ನೀವು ಆಹಾರ ತಗೊಳ್ತೀರೋ ಹಾಗೆ ನಿನ್ನ ಮನಸ್ಸು ಇರುತ್ತೆ. ಆಹಾರದಲ್ಲಿ ನಮ್ಮ ಯೋಗಶಾಸ್ತ್ರದಲ್ಲಿ 3 ಪ್ರಕಾರಗಳನ್ನು ಮಾಡಿದೆ: ಸತ್ವ, ರಜಸ್, ತಮಸ್. ಈ ಆಹಾರದಲ್ಲಿ 3 ಭಾಗಗಳು, ಹಾಗೆ ನಮ್ಮ ಮನಸ್ಸಿನಲ್ಲೂ ಕೂಡ 3 ಗುಣಗಳು. ನಮ್ಮ ಮನಸ್ಸಿನ ಗುಣಗಳು ಹೇಗೆ ಅಂದರೆ ಸತ್ವ, ರಜಸ್, ತಮಸ್ ಅಂತ 3 ಗುಣಗಳು ಈ ಆಹಾರದ ರೂಪದಿಂದ ನಮಗೆ ಸೇರ್ತವೆ. ನಮ್ಮ ಗುಣಗಳು ಆ ರೀತಿ ಆಗುತ್ತೆ. ಈಗ ಯೋಗವನ್ನು ಸಾಧನೆ ಮಾಡಬೇಕಾದ್ರೆ ಅಥವಾ ನಾವು ಬದುಕಬೇಕು ಅಂದ್ರೂ ಕೂಡ ಒಳ್ಳೆಯ ಆಹಾರ ಬೇಕು. ಈ ಆಹಾರದಲ್ಲಿ ಒಳ್ಳೆಯದು ಕೆಟ್ಟದು ಅಂತ ಇಲ್ಲ. ನಮ್ಮ ಮನಸ್ಸು ಕೆಟ್ಟದಾಗಿರುತ್ತೆ, ಆದರೆ ಆಹಾರ ಕೆಟ್ಟದು ಅಂತ ಇರಲ್ಲ. ಅದಕ್ಕೆ ಅಳಸಿದ ಪದಾರ್ಥ ಅಂತ ಹೇಳ್ತೀವಿ. ಯೋಗ ಸಾಧನೆಗೆ ಕೆಲವು ಆಹಾರ ಪದ್ಧತಿಗಳನ್ನು ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ. ಸಾಮಾನ್ಯ ಜನಗಳು ನಾವೇನಂದರೆ ಯಾವುದೇ ಆಹಾರ ತಗೊಂಡಾಗ ನಮ್ಮ ಮನಸ್ಸಿಗೆ ಹೆಚ್ಚು ಪ್ರಶಾಂತತೆಯನ್ನು ಕೊಡ್ತಕ್ಕಂಥದ್ದು. ಯಾಕೆಂದರೆ ಯೋಗ ಮನಃ ಪ್ರಶಮನೋಪಾಯ ಇತ್ಯಭೀದೀಯತೆ ಅಂತ ಯೋಗ ವಸಿಷ್ಠರು ಹೇಳ್ತಾರೆ. ಮನಸ್ಸನ್ನು ಪ್ರಶಾಂತಗೊಳಿಸ್ತಕ್ಕಂಥದ್ದು. ಹಾಗೆ ನಮ್ಮ ಪತಂಜಲಿ ಮಹರ್ಷಿಗಳು ಏನು ಹೇಳ್ತಾರೆ, ಯೋಗ ಚಿತ್ತ ವೃತ್ತಿ ನಿರೋಧ ಅಂತಾರೆ. ಯೋಗ ಚಿತ್ತ ವೃತ್ತಿ ನಿರೋಧ, ಚಿತ್ತದಲ್ಲಿ ಉಂಟಾಗ್ತಕ್ಕಂಥ ಅಲೆಗಳನ್ನು ನಿಗ್ರಹ ಮಾಡ್ತಕ್ಕಂಥದ್ದು ಯೋಗ ಅಂತ. ಈ ಚಿತ್ತದ ಅಲೆಗಳಲ್ಲಿ ನಿಗ್ರಹವನ್ನು ಮಾಡುವಾಗ ನಾವು ಸೇವನೆ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳು ನಮ್ಮ ಮನಸ್ಸಿನ ಗೊಂದಲವನ್ನು ಹೆಚ್ಚು ಮಾಡಿದ್ರೆ ಅದು ಒಳ್ಳೆಯ ಆಹಾರ ಪದಾರ್ಥವಲ್ಲ, ಪ್ರಕೃತಿಗೆ ವಿರುದ್ಧವಾದ ಪದಾರ್ಥ ಅಂತೀವಿ. ಹಠಯೋಗದಲ್ಲಿ ಅದಕ್ಕೆ ಮಿತಾಹಾರ ಅಂತ ಹೇಳ್ತಾರೆ. ಆಹಾರದಲ್ಲಿ ಮಿತವಾಗಿರಬೇಕು ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಯುಕ್ತಾಹಾರ ಅಂತ ಹೇಳ್ತಾರೆ. ಆಹಾರ ಮಾಡರೇಟ್ ಆಗಿರಬೇಕು. ಇದರಲ್ಲಿ ಹಠಯೋಗದಲ್ಲಿ ಮಿತವಾಗಿರಬೇಕು. ಯಾವುದೇ ಸೇವನೆ ಮಾಡಿ ನೀವು ಈ ಆಹಾರಕ್ಕೆ. ಈಗ ನೋಡಿ, ನಾವು ಉದಾಹರಣೆಗೆ ಹೇಳಬೇಕಾದ್ರೆ ವೆಜ್ಜು ನಾನ್ ವೆಜ್ ಅಂತ ನಾವು ಹೇಳ್ತೀವಿ, ಸಸ್ಯಾಹಾರಿ ಶಾಕಾಹಾರಿ. ಈಗ ಒಂದು ಪ್ರಶ್ನೆ ಬರುತ್ತೆ ಆಹಾರದಲ್ಲಿ ಏನಂತ, ನಾವು ಮಾಂಸಾಹಾರಿ ಅಂತ ನಾವು ಹೇಳ್ತೀವಿ. ಈಗ ನಾವು ಯೋಗ ಯೂನಿವರ್ಸಲ್ ಲೆವೆಲಲ್ಲಿ ಬೆಳೆದಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಾಗ ಕೆಲವು ರಾಷ್ಟ್ರಗಳು ಅವರ ಪ್ರಕೃತಿಗೆ ಅನುಗುಣವಾಗಿ ಆಹಾರ ಪದಾರ್ಥಗಳನ್ನು ತಗೊಳ್ತಾರೆ. ಅದಕ್ಕೆ ಎಲ್ಲೂ ಯೋಗದಲ್ಲಿ ನೀವು ಇಂಥ ಆಹಾರ ಸೇವನೆ ಮಾಡಬಾರ್ದು ಅಂತ ರಿಸ್ಟ್ರಿಕ್ಟ್ ಮಾಡಿಲ್ಲ. ಅದರಲ್ಲಿ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಯೋಗಶಾಸ್ತ್ರದಲ್ಲೂ ಕೂಡ ಮಿತವಾದ ಆಹಾರ ನಮ್ಮ ಮನಸ್ಸಿಗೆ ಯಾವುದು ಒಳ್ಳೆಯ ಒಂದು ಆನಂದವನ್ನು ಕೊಡುತ್ತೋ ಅಂಥ ಆಹಾರ ಸೇವನೆ ಮಾಡಿ ಅಂತ ಹೇಳುತ್ತೆ. ಉದಾಹರಣೆಗೆ ಈಗ ನೀವು ಪ್ರಶ್ನೆ ಬರುತ್ತೆ, ನಾವು ಮಾಂಸಾಹಾರಿ, ನಾನು ಮಾಂಸ ಸೇವನೆ ಮಾಡ್ತಕ್ಕಂಥವನು, ನಾನು ಯೋಗವನ್ನು ಮಾಡ್ಬೋದಾ ಅಂತ.
ಅವನಿಗೆ ಪ್ರಶ್ನೆ ಬರುತ್ತೆ, ನನಗಲ್ಲ ಅನ್ನೋದು ಬಂದ್ಬಿಡುತ್ತೆ. ಬಟ್ ಇಲ್ಲಿ ಸೈನ್ಸ್ ಏನು ಹೇಳುತ್ತೆ, ಯೋಗ ಅಂತಕ್ಕಂಥದ್ದು ಯೂನಿವರ್ಸಲ್ ಸೈನ್ಸ್, ವಿಶ್ವವಿಖ್ಯಾತಿಯಾಗಿರ್ತಕ್ಕಂಥದ್ದು. ಈಗ ಉದಾಹರಣೆಗೆ ನಾವು ವೆಸ್ಟರ್ನ್ ಕಂಟ್ರೀಸ್ ತಗೊಂಡ್ರೆ ಅಥವಾ ನಾವು ಈ ಇಸ್ಲಾಮಿಕ್ ಕಂಟ್ರೀಸ್ನ ತಗೊಂಡ್ರೆ ಅಲ್ಲೆಲ್ಲ ಹೆಚ್ಚು ಮಾಂಸಾಹಾರವೇ ಇರುತ್ತೆ, ಅವ್ರು ಯೋಗ ಮಾಡ್ಬೋದಾ ಅಂತ ಬರುತ್ತೆ. ಆದ್ದರಿಂದ ನಮ್ಮ ಮನಸ್ಸಿನ ಗುಣಗಳು ಒಂದು ಗುಣ ಬದಲಾವಣೆ ಆಗಿರಬೇಕು. ಈಗ ಮಾಂಸಾಹಾರ ಸೇವನೆ ಮಾಡೋನು ಕೂಡ ತನ್ನ ಮನಸ್ಸನ್ನು ಸಾತ್ವಿಕವಾಗಿ ಇಟ್ಟುಕೊಂಡು ಆಹಾರ ಸೇವನೆ ಮಾಡಿದ್ರೆ ಅದು ಮನಸ್ಸು ಶಾಂತವಾಗುತ್ತೆ, ಮನಸ್ಸಿಗೆ ಒಳ್ಳೆಯದಾಗತ್ತೆ, ಮನಸ್ಸಿನಲ್ಲಿ ಉದ್ಭವವಾದ ಎಲ್ಲ ಗೊಂದಲ ದೂರ ಆಗುತ್ತೆ, ಆ ಒಂದು ಮನಸ್ಸಿನ ನಿಗ್ರಹ ಸಾಧನೆ ಆಗತ್ತೆ, ಯೋಗ ಮುಂದುವರಿಯುತ್ತೆ. ಹಾಗಾಗಿ ಇಲ್ಲಿ ಸೇವನೆ ಮಾಡ್ತಕ್ಕಂಥ ಪದಾರ್ಥ ನಮಗೆ ಅಳಸಾಗಿರಬಾರ್ದು. 3 ಗಂಟೆಗಳ ಕಾಲ ಅಂದರೆ ಫ್ರೆಶ್ ಅಂತೀವಿ. ಫ್ರೆಶ್ ಅಂದರೆ ಹಸಿಯಾಗಿರಬೇಕು, ಅಂದರೆ ಇಟ್ ಈಸ್ ವೆಜಿಟೇಬಲ್ಸ್ ಇರ್ಬೋದು, ಯಾವುದೇ ಇರಲಿ, ಅದಕ್ಕೆ ವಿಚ್ ಈಸ್ ಅಗ್ರಿಯಬಲ್ ಫುಡ್ ಅಂತಾರೆ. ಮಿತಾಹಾರದಲ್ಲಿ ಅಗ್ರಿಯಬಲ್ ಫುಡ್, ಸ್ವೀಟ್ ಫುಡ್ ಅಂತಾರೆ. ನಾವು ಎಲ್ಲ ಆಹಾರ ಒಳಗಡೆ ಹೋದ್ಮೇಲೆ ಸಿಹಿ ಆಗುತ್ತೆ. ಸಿಹಿ ಅಂದರೆ ಸ್ವೀಟ್ ಹೊರಗಡೆ ಮಾಡ್ತಕ್ಕಂಥದ್ದಲ್ಲ. ಈಗ ಅನ್ನವನ್ನು ತಿಂದರೂ ಕೂಡ ಸಿಹಿ, ಗೊತ್ತಾಯ್ತಾ? ಗೋಧಿಯನ್ನು ತಿಂದರೂ ಸಿಹಿ, ರಾಗಿಯೂ ಸಿಹಿ, ಅಂದರೆ ಅಗ್ರಿಯಬಲ್ ಫುಡ್ ಅಂತೀವಿ. ನಮ್ಮ ಮನಸ್ಸಿಗೆ ಒಗ್ಗುವಂಥ ಆಹಾರವನ್ನು ಸೇವನೆ ಮಾಡಿ ಸಾಧನೆಗೆ ಸುಲಭವಾಗಿ ನೀವು ನಿಮ್ಮ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಿ ಅಂತ ಶಾಸ್ತ್ರಗಳು ಹೇಳ್ತವೆ. ಓಕೆ ಸರ್, ಈಗ ಮೆಡಿಕಲ್ ಟೆಕ್ನಾಲಜಿ ಎಷ್ಟೊಂದು ಮುಂದುವರೆದಿದೆ, ಆಧುನೀಕರಣ ಅದರಲ್ಲಿ ನಾವು ನೋಡ್ತೀವಿ. ಆಲೋಪತಿ ಆಗಿರ್ಬೋದು, ಎಷ್ಟೊಂದು ಟ್ಯಾಬ್ಲೆಟ್ಸ್ ಇದೆ, ಎಷ್ಟೊಂದು ಮೆಡಿಸಿನ್ ಬಂದಿದೆ. ಅಷ್ಟೆಲ್ಲ ಇರಬೇಕಾದ್ರೆ ಯೋಗ ಬೇಕಾ? ಇದು ಒಂದು ಪ್ರಶ್ನೆ. ಹೇಗೆಂದರೆ ನೀವು ಕೇಳ್ತಕ್ಕಂಥದ್ದು, ಈಗ ಇಷ್ಟೊಂದು ಟೆಕ್ನಾಲಜಿ ಬೆಳೆದಿದೆ, ಹೈಟೆಕ್ ಹಾಸ್ಪಿಟ್ಲ್ ಬಂದಿದ್ದಾವೆ ಅಲ್ವಾ, ಸ್ಪೆಷಾಲಿಟಿ ಸೆಂಟರ್, ಸೂಪರ್ ಸ್ಪೆಷಾಲಿಟಿ ಸೆಂಟರ್, ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸು ಕೂಡ ಎಲ್ಲ ಬಂದಿದ್ದಾರೆ. ಬಂದು ಇಷ್ಟೊಂದು ನಮ್ಮ ಸಾಮಾನ್ಯ ಜನಗಳಿಗೆ ಒಂದು ಆರೋಗ್ಯ ರಕ್ಷಣೆಗೆ ಸಹಾಯ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಿಜವಾಗ್ಲೂ ಈ ಆಧುನಿಕ ವಿಜ್ಞಾನಕ್ಕೆ ನಾವೆಲ್ಲರೂ ಒಂದು ಕೃತಜ್ಞತರಾಗಿರಬೇಕು. ಯಾಕೆಂದರೆ ಕಳೆದ ಕೆಲವು ವರ್ಷಗಳ ಹಿಂದೆ ನಾವೆಲ್ಲ ನೋಡಿದಾಗ ಸಾಂಕ್ರಾಮಿಕ ರೋಗಗಳು ಹೆಚ್ಚು ಬಂದಾಗ ಏನಂತ ಅಂದರೆ ಈ ವೈದ್ಯಕೀಯ ಪದ್ಧತಿ ಇಲ್ಲ ಅಂದರೆ ಮನುಷ್ಯ ಉಳಿಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಮ್ಮ ಈ ಒಂದು ಯೋಗ ಶಾಸ್ತ್ರದಲ್ಲಿ, ಯೋಗ ಚಿಕಿತ್ಸೆಯಲ್ಲಿ ಆದಿಜ ವ್ಯಾಧಿ, ಅನಾದಿಜ ವ್ಯಾಧಿ ಅಂತ ವಿಂಗಡಿಸ್ತಾರೆ. ಆದಿಜ ವ್ಯಾಧಿ, ಅನಾದಿಜ ವ್ಯಾಧಿ. ಆದಿಜ ವ್ಯಾಧಿ ಅಂದರೆ ಸ್ಟ್ರೆಸ್ ಬಾರ್ನ್ ರಿಲೇಟೆಡ್ ಡಿಸೀಸ್, ಸ್ಟ್ರೆಸ್ ಬಾರ್ನ್ ಡಿಸೀಸ್ ಅಂತೀವಿ. ಅಂದರೆ ಈಗ ಒತ್ತಡದಿಂದ ಬಂದಿರತಕ್ಕಂಥ ಕಾಯಿಲೆಗಳು. ಅನಾದಿಜ ವ್ಯಾಧಿ ಅಂದರೆ ಸಾಂಕ್ರಾಮಿಕ ರೋಗಗಳು ಹಾಗೂ ಒಂದು ಪ್ರಕೃತಿಯ ವಿಕೋಪಕ್ಕೆ, ನಾವು ಸುನಾಮಿ ಇರ್ಬೋದು, ವೇಗವಾದ ಗಾಳಿ ಬೀಸಿದಾಗ ಬರ್ತಕ್ಕಂಥದ್ದು, ಇವೆಲ್ಲ ಒಂದು ಸಾಂಕ್ರಾಮಿಕ ರೋಗಗಳು. ಇವೆರಡಕ್ಕೂ ನಮಗೇನೆಂದರೆ ಎಲ್ಲ ಪದ್ಧತಿಗಳು ಬೇಕು. ಇಲ್ಲಿ ಈ ಸಾಂಕ್ರಾಮಿಕ ರೋಗಗಳು ಬಂದಾಗ ನಮಗೆ ಈ ಪದ್ಧತಿಗಳು ನಮಗೆ ಅಲೋಪತಿ ಅಂತ ಏನು ಹೇಳ್ತೀವಲ್ಲ, ಮಾಡ್ರನ್ ಪದ್ಧತಿ ಸಿಸ್ಟಮ್ಸ್ ಬೇಕೇ ಬೇಕು. ಅದಿಲ್ಲ ಅಂದರೆ ಈ ಸಾಂಕ್ರಾಮಿಕ ರೋಗಗಳನ್ನು ನಾವು ಕಡಿಮೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಯೋಗದಲ್ಲಿ ನಮಗೆ ಈಗ ಇವತ್ತಿನ ಪ್ರಪಂಚ, ವೇಗವಾಗಿರೋ ಪ್ರಪಂಚದಲ್ಲಿ ಜನ ಓಡ್ತಾ ಇರ್ತಕ್ಕಂಥ ವೇಗಕ್ಕೆ ಕಡಿವಾಣ ಹಾಕೋಕ್ಕೆ, ಮನಸ್ಸಿನ ನಿಗ್ರಹಕ್ಕೆ ಇದನ್ನು ನಾವೇನಂತೀವಿ, ಆದಿಜ ವ್ಯಾಧಿಗಳಂತೀವಿ. ಎಲ್ಲ ರೋಗಗಳು ಇವತ್ತು ನಾವು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದೇ ಆದಿಜ, ಮನಸ್ಸಿನ ಕಾಯಿಲೆಗಳಂತ. ಸೊ ಮನಸ್ಸಿನಿಂದ ದೇಹಕ್ಕೆ ಬರ್ತಕ್ಕಂಥ ಕಾಯಿಲೆಗಳು. ಆದ್ದರಿಂದ ಮನಸ್ಸಿಗೆ ಔಷಧಿ ಕೊಡ್ತಕ್ಕಂಥ ವಿಜ್ಞಾನವೇ ಯೋಗ. ದೈಹಿಕವಾಗಿ ಬಂದಾಗ ನೀವು ಹೇಳ್ದಂಗೆ ನಾವು ವೈದ್ಯಕೀಯ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೇಬೇಕು. ಓಕೆ ಸರ್, ಕೊನೆಯದಾಗಿ ಸಂಯಮ ಯೋಗ ಮಹಾವಿದ್ಯಾಲಯ ಇಲ್ಲಿ ನಿಮ್ಮ ಸಂಸ್ಥೆಯಲ್ಲಿ ಕುಳಿತುಕೊಂಡಿದ್ದೇವೆ. ಫಸ್ಟ್ ಅಲ್ಲಿ ಸಂದರ್ಶನಕ್ಕಂತ ಬಂದಾಗ ನಮಗೆ ಬೇರೆ ಬೇರೆ ಬೋರ್ಡ್ಸ್ಗಳು ಕಾಣಿಸೋದು. ಬೋರ್ಡ್ಸ್ನಲ್ಲಿ ಒಂದು ಕಡೆ ಫಿಟ್ನೆಸ್ ಅಂತ ಇದೆ, ಇನ್ನೊಂದು ಕಡೆ ಯೋಗ ಕಲಿಬೇಕಂದ್ರೆ ಯೋಗ BSc ಇದೆ, ಯೋಗ MSc ಇದೆ. ಇಷ್ಟೊಂದೆಲ್ಲ ಕಲೀಲಿಕ್ಕೆ ಬೋರ್ಡ್ ಹಾಕಿದ್ದೀರಾ, ಫಿಟ್ನೆಸ್ ಅಂತ ಹಾಕಿದ್ದೀರಾ, ಹಲವಾರು ಹಠ ಯೋಗ ಆಗಿರ್ಬೋದು, ಪಂಚಕರ್ಮ ಆಗಿರ್ಬೋದು, ಈ ರೀತಿಯಾಗಿ ವೆರೈಟೀಸ್ ಆಫ್ ಟ್ರೀಟ್ಮೆಂಟ್ ಇರುವಂತಹ ಈ ಸಂಸ್ಥೆಗೆ ನಾನಿಂದು ಬಂದು ನಿಮ್ಮ ಜೊತೆ ಸಂದರ್ಶನ ಮಾಡ್ತಿದ್ದೇನೆ. ಒಂದು ವೇಳೆ ನೀವೇನಾದರೂ ಸಂಯಮ ಯೋಗ ಮಹಾವಿದ್ಯಾಲಯದ ಬಗ್ಗೆ ಹೇಳಲಿಲ್ಲ ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ಅರ್ಥ ಇಲ್ಲ ಅಂತ ಅನ್ಕೋತೀನಿ. ದಯಮಾಡಿ ನಿಮ್ಮ ಸಂಸ್ಥೆಯ ಬಗ್ಗೆ ಹೇಳಿ ಸರ್. ನಿಜವಾಗ್ಲೂ ನೀವು ಹೇಳಿದಾಗೆ ಈ ಹೆಸರು ನಾವು ಸಂಯಮ ಅಂತ ಇಟ್ಟಿವಿ. ಈ ಸಂಯಮ ಪತಂಜಲಿ ಮಹರ್ಷಿಗಳ ಒಂದು ಸೂತ್ರದಲ್ಲಿ ಬರ್ತಕ್ಕಂಥ ಪದ. ತ್ರಯಮೇಕತ್ರ ಸಂಯಮ ಅಂತ ಹೇಳ್ತಾರೆ. ಧಾರಣ, ಧ್ಯಾನ, ಸಮಾಧಿ. ನಾವು ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಏಕಾಗ್ರತೆ ಬೇಕು. ಆ ಏಕಾಗ್ರತೆ ಧ್ಯಾನ ಆಗಬೇಕು, ಧ್ಯಾನವು ಸಮಾಧಿ ಆಗಬೇಕು ಅಂತಕ್ಕಂಥದ್ದು. ಸೊ ನೀವು ಹೇಳಿದಾಗೆ ನಮ್ಮ ಒಂದು ಸಂಸ್ಥೆಯ ಉದ್ದೇಶ ಏನಂದರೆ, ಸಂಯಮ ಟ್ರಸ್ಟ್ನ ಉದ್ದೇಶ ಡಿಸೀಸ್ ಫ್ರೀ ಸೊಸೈಟಿ,
ಸ್ಪಿರಿಚುವಲ್ ಪಾತ್ ಅಂತ. ಅಂದರೆ ಸಮಾಜವನ್ನು ನಾವು ರೋಗಮುಕ್ತರಾಗಿ ಮಾಡಬೇಕು. ಯಾವುದರ ಮೂಲಕ ನಾವು ಮಾಡ್ಬೋದು? ಆಧ್ಯಾತ್ಮಿಕ ಆದಿಯ ಮೂಲಕ ಮಾಡಬೇಕು ಅಂತ ನಮ್ಮ ಒಂದು ಚಿಂತನೆಯ ಮೂಲಕ ಇದು ಹುಟ್ಟಿದಂಥ ಒಂದು ಸಂಸ್ಥೆ. ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದಂಥ ಒಂದು ಕಲ್ಪನೆಗಳಿರುತ್ತೆ ಆರೋಗ್ಯದ ರಕ್ಷಣೆಯಲ್ಲಿ. ಎಲ್ಲರೂ ಯೋಗಕ್ಕೆ ಬೇಕು ಅಂತ ನಾವು ಹೇಳೋಕ್ಕಾಗಲ್ಲ. ಈ ಉದಾಹರಣೆಗೆ ನೀವು ನೋಡಿದಾಗ ಫಿಟ್ನೆಸ್ ಯೋಗ ಅಂದ್ವಿ, ಯೋಗದಲ್ಲೂ ಕೂಡ ಫಿಟ್ನೆಸ್ ನಾವು ಮಾಡ್ತೀವಿ. ಕೆಲವು ಇನ್ಸ್ಟ್ರೂಮೆಂಟ್ಸ್ ಲೈಕ್ ಉದಾಹರಣೆಗೆ ಜಿಮ್ ಅಂತ ಹೇಳ್ತೀವಿ. ಆ ಜಿಮ್ ಅಂತಕ್ಕಂಥದ್ದು ಕೂಡ ಈಗ ಯುವಕರಲ್ಲಿ ಆಕರ್ಷಣೆಗೊಳಗಾಗ್ತಕ್ಕಂಥದ್ದು ದೇಹದ ಆಡ್ಯತೆಗೆ. ಅದು ಸರ್ಟನ್ ಏಜ್, ಕೆಲವು ಒಂದು ವಯಸ್ಸಿಗೆ ಬಂದಾಗ ಅವರಿಗೆ ಒಂದು ಆಕರ್ಷಣೆಗೆ ಅದು ಬೇಕಾಗುತ್ತೆ. ನಾವು ನಮ್ಮ ಸಂಸ್ಥೆಯಲ್ಲಿ ಏನು ಮಾಡಿದ್ದೀವಿ ನೋಡಿ, ಒಂದು ಫ್ಲೋರ್ನಲ್ಲಿ ಫಿಟ್ನೆಸ್ ಯೋಗ ಅಂತ ಮಾಡಿದ್ದೀವಿ ಯುವಕರ ರಕ್ಷಣೆಗೆ, ಯುವಕರ ಆರೋಗ್ಯಕ್ಕೆ. ಯಾಕೆಂದರೆ ಯುವಕರಿಗೆ ನೀವು ಹೇಳಿದಾಗೆ ಯೋಗ ನೀವು ಪ್ರಾರಂಭ ಮಾಡಪ್ಪ ಅಂತ ಮನೆಯಲ್ಲಿ ಕಳಿಸಿದ್ರು ಕೂಡ ಅವರು ಯೋಗ ನನಗಲ್ಲ ಅಂತ ಬರುತ್ತೆ. ನನಗೀಗ ದೇಹ ಬೇಕು, ದೇಹದ ಆರೋಗ್ಯ ಬೇಕು. ಯಾಕೆ? ಅವ್ರಿಗೆ ಫಿಸಿಕಲ್ ಫಿಟ್ನೆಸ್ ಬೇಕು. ಮಾನಸಿಕವಾಗಿ ಅಷ್ಟೊಂದು ಅವ್ರಿಗೆ ಗೊಂದಲ ಇರೋದಿಲ್ಲ, ಅವ್ರಿನ್ನೂ ಅಷ್ಟೊಂದು ಪ್ರೌಢಾವಸ್ಥೆಗೆ ಬಂದಿರಲ್ಲ. ಆದ್ದರಿಂದ ಅವರು ಒಂದು ಸರ್ಟನ್ ಏಜ್ 25ರಿಂದ 30-35 ತನಕ ಫಿಟ್ನೆಸ್ ಬೇಕು. ಅದಕ್ಕೆ ಬೇರೆ ಬೇರೆ ಆಯಾಮಗಳನ್ನು ಉಪಯೋಗಿಸ್ಕೊಂಡು ಮಾಡಲಿ ಅಂತ ಮಾಡಿದ್ದೀವಿ. ಅದು ನಂತರ ಮಧ್ಯಮ ವರ್ಗದಲ್ಲಿ ಬಂದಂಥ ಈ ಪ್ರೌಢರಿಗೆ ಯೋಗ ಅಂದರೆ ಅವರ ಆರೋಗ್ಯ ರಕ್ಷಣೆಗೆ, ದಿನನಿತ್ಯ ಸಾಮಾನ್ಯ ಆರೋಗ್ಯ ರಕ್ಷಣೆಗೆ ಯೋಗ ಫಾರ್ ಹೆಲ್ತ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಪ್ರತಿನಿತ್ಯ ಯೋಗದ ಸಾಧನೆಗೆ ಒಂದು ಯೋಗವನ್ನು ಕಲಿಸ್ಕೊಡ್ತಕ್ಕಂಥದ್ದು. ಅದರಲ್ಲಿ ಅವರ ಆರೋಗ್ಯ ಪಾಸಿಟಿವ್ ಹೆಲ್ತ್ ಅಂತೀವಿ, ಪರಿಪೂರ್ಣ ಆರೋಗ್ಯ. ಆರೋಗ್ಯ ಅಂದರೆ ಕೇವಲ ದೈಹಿಕ ಆರೋಗ್ಯ ಅಲ್ಲ, ಇದನ್ನು ನಾವು ತಿಳ್ಕೋಬೇಕು. ಸೊ WHO ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳುತ್ತೆ, ಆರೋಗ್ಯ ಅಂತ ಅಂದರೆ ಇಟ್ ಈಸ್ ಎ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್, ಸೋಷಿಯಲ್, ಎಮೋಷನಲ್ ಆ್ಯಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಅಂತ ಹೇಳುತ್ತೆ. ಅಂದರೆ ಸಂಪೂರ್ಣ ಕೇವಲ ಒಂದು ಆಬ್ಸೆನ್ಸ್ ಆಫ್ ಡಿಸೀಸ್ ಅಲ್ಲ, ಕಾಯಿಲೆ ಇಲ್ದಲೇ ಇರತಕ್ಕಂಥದ್ದಲ್ಲ, ಅಥವಾ ಆಬ್ಸೆನ್ಸ್ ಆಫ್ ಇನ್ಫಾರ್ಮಿಟಿ, ಯಾವುದೋ ಅಂಗವಿಕಲತೆ ಅಲ್ಲ. ನೀವು 5 ಸ್ತರಗಳಲ್ಲಿ ಸದೃಢರಾಗಿರಬೇಕು. ಹಾಗಾಗಿ ಮೊದಲನೇದಾಗಿ ಮನುಷ್ಯ ಯುವಕ ಏನು ಮಾಡ್ತಾನೆ, ಅವನು ದೈಹಿಕ ಫಿಟ್ನೆಸ್ಗೆ ಯೋಗವನ್ನು ಆರಿಸ್ಕೊತಾನೆ ಅಥವಾ ಜಿಮ್ ಈ ಥರ ಆರಿಸ್ಕೊತಾನೆ. ಹಾಗೆ ಸ್ವಲ್ಪ ಏಜ್ ಆದಾಗ ಮನಸ್ಸಿನ ಚಿಂತನೆಗಳು, ಆ ಒಂದು ಸಂಸಾರ ಬಂಧನಗಳಿಂದ ಇರೋರಿಗೆ ಏನಾಗುತ್ತೆ, ಅವ್ರಿಗೆ ಆರೋಗ್ಯ ರಕ್ಷಣೆ ಬೇಕು. ಅದಕ್ಕೆ ಯೋಗ ಫಾರ್ ಹೆಲ್ತ್ ಮ್ಯಾನೇಜ್ಮೆಂಟ್ ಅಂತ ಮಾಡ್ತೀವಿ. ಹಾಗೆ ಜೊತೆಯಲ್ಲಿ ಸ್ವಲ್ಪ ವಯಸ್ಸಾದಾಗ ಯೋಗ ಅಂದರೆ ಬೇರೆ ಬೇರೆ ಆಯಾಮಗಳನ್ನು ಚೆನ್ನಾಗಿ ಕಲ್ತ್ಕೊಂಡು ಬಂದರೆ ಚಿಕ್ಕ ವಯಸ್ಸಿನಿಂದ ಏನು ಬೇಕಾಗಲ್ಲ, ಸದೃಢವಾಗಿರ್ಬೋದು. ಆಹಾರ ಪದ್ಧತಿ ಮತ್ತು ತನ್ನ ದೈನಂದಿನ ಯೋಗದ ಅಭ್ಯಾಸಗಳು, ಸೂರ್ಯ ನಮಸ್ಕಾರಗಳು, ಆಸನಗಳು, ಪ್ರಾಣಾಯಾಮ, ಮುದ್ರಾ, ಬಂಧ, ಧ್ಯಾನ ಇವುಗಳನ್ನೆಲ್ಲ ಮಾಡ್ಕೊಂಡು ಬಂದರೆ ಯಾವ ಒಂದು ಸಾಮಾನ್ಯ ಕಾಯಿಲೆಗಳು ಬರಲ್ಲ. ಆದರೆ ಇವತ್ತಿನ ಆಹಾರ ಪದ್ಧತಿ ಅಷ್ಟು ಚೆನ್ನಾಗಿಲ್ಲ, ಆಮೇಲೆ ಚಿಂತನೆಗಳು ಸರಿಯಾಗಿಲ್ಲ, ಮನಸ್ಸಿನ ಚಿಂತನೆಗಳು ಸರಿಯಾಗಿಲ್ಲ, ಅದು ಗೊಂದಲ ಜಾಸ್ತಿ ಇರೋದ್ರಿಂದ ದೈಹಿಕ ಆರೋಗ್ಯನೂ ಕೆಡ್ತದೆ. ಹಾಗಾಗಿ ಅದಕ್ಕೋಸ್ಕರ ನಮ್ಮ ಆಯುರ್ವೇದ ರಕ್ಷಣೆಗೆ ಬರುತ್ತೆ. ಅದಕ್ಕಾಗಿ ನಾವು ಸಂಯಮ ಆರೋಗ್ಯ ಧಾಮ ಅಂತ ಮಾಡಿದ್ದೀವಿ. ಸಂಯಮ ಆರೋಗ್ಯ ಧಾಮದಲ್ಲಿ ಇದರಲ್ಲಿ ಪ್ರಕೃತಿ ಚಿಕಿತ್ಸೆ ಜೊತೆಯಲ್ಲಿ ಯೋಗ ಚಿಕಿತ್ಸೆ ಜೊತೆಯಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ತೀವಿ. ಈಗ ನಮ್ಮ ಭಾರತ ಸರ್ಕಾರ ಕೂಡ ಆಯುಷ್ಮಾನ್ ಪದ್ಧತಿಯನ್ನು ಮಾಡಿದೆ. ಸೊ ಅಲ್ಲಿ ಏನಂದರೆ ಎಷ್ಟೋ ಜನಗಳಿಗೆ ಈ ಆಯುರ್ವೇದದ ಪರಿಚಯವನ್ನು ಮಾಡಬೇಕು ಅಂತ ಮಾಡಿದೆ, ಯೋಗದ ಪರಿಚಯ ಮಾಡಬೇಕು ಅಂತ ಒಂದು ನಮಗೆ ಅದಕ್ಕೆ ಆದಂಥ ಒಂದು ಇಲಾಖೆ ಸೃಷ್ಟಿ ಮಾಡಿದೆ. ನಾವು ಕೂಡ ಅದನ್ನು ನಿಟ್ಟಿನಲ್ಲಿ ನಾವೇನು ಮಾಡಿದ್ದೀವಿ, ಆರೋಗ್ಯ ಧಾಮ ಅಂತ ಮಾಡಿ ಈ ಒಂದು ಆಯುರ್ವೇದದ ಎಲ್ಲ ಪ್ರಕಾರಗಳನ್ನು ಅಳವಡಿಸ್ಕೊಳ್ತೀವಿ. ಈಗ ನಿಮಗೆ ಉದಾಹರಣೆ, ನೀವು ಬಂದಾಗ ನಿಮಗೆ ಯೋಗ ತಕ್ಷಣದಲ್ಲಿ ಯೋಗ ಚಿಕಿತ್ಸೆ ಬೇಕಾಗ್ಬೋದು, ಅಥವಾ ನಿಮಗೆ ಬೇಕಾದಂಥ ಕಾಯಿಲೆಗಳಿಗೆ ಉದಾಹರಣೆಗೆ ಮಂಡಿ ನೋವಿರ್ಬೋದು, ಅಥವಾ ಕೀಲು ನೋವಿರ್ಬೋದು, ಸೊಂಟ ನೋವಿರ್ಬೋದು, ನಿಮಗೆ ಈ ಯೋಗಾಸನಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆಗ ಕೆಲವು ಪಂಚಕರ್ಮಗಳ ಚಿಕಿತ್ಸೆ ಬೇಕಾಗತ್ತೆ. ಅದರಲ್ಲಿ ಪಂಚಕರ್ಮದಲ್ಲಿ ಬೇರೆ ಬೇರೆ ಬಸ್ತಿ ಅಂತ ನಾವು ಮಾಡ್ತೀವಿ, ಜಾನು ಬಸ್ತಿ, ಮತ್ತು ಅಭ್ಯಂಗಗಳು, ಶಿರ ಅಭ್ಯಂಗ, ಸರ್ವಾಂಗ ಅಭ್ಯಂಗ, ಈ ರೀತಿ ವಿರೇಚನ, ವಮನ ಅಂತ ಬೇರೆ ಬೇರೆ ಪಂಚಕರ್ಮಗಳಲ್ಲಿ ಶರೀರವನ್ನು ಶುದ್ಧಿ ಮಾಡ್ತಕ್ಕಂಥದ್ದು. ಆಯುರ್ವೇದದ ಮೂಲಕ ಶರೀರವನ್ನು ಶುದ್ಧಿ ಮಾಡ್ತೀವಿ. ಹಾಗೆ ನಮ್ಮ ಯೋಗಶಾಸ್ತ್ರದ ಪ್ರಕಾರ ಷಟ್ಕ್ರಿಯೆಗಳಿಂದ ಶರೀರವನ್ನು ಶುದ್ಧ ಮಾಡ್ತೀವಿ. ಯೋಗದಲ್ಲೂ ಏನು ಹೇಳುತ್ತೆ, ಫಸ್ಟು ನೀನು ಶರೀರ ಸದೃಢ ಆಗಬೇಕು ಅಂದರೆ ನಿನ್ನ ಶರೀರ ಶುದ್ಧ ಆಗಬೇಕು. ಅದಕ್ಕೆ ನಾವು ಶರೀರದ ಶುದ್ಧಿ, ಇವಾಗ ಉದಾಹರಣೆಗೆ ನಾವೆಲ್ಲನೂ ಅಭ್ಯಾಸಗಳನ್ನು ಏನೇನು ಮಾಡ್ತೀವಿ, ಕಣ್ಣುಗಳಿಗೆ ತ್ರಾಟಕ ಅಂತ ಮಾಡ್ತೀವಿ, ಕಪಾಲ ಭಾತಿ ಅಂತ ನಾವು ಮಾಡ್ತೀವಿ, ನೌಲಿ, ದೌತಿ, ಬಸ್ತಿ ಅಂತ ಎಲ್ಲ ಮಾಡ್ತೀವಿ, ಜಲನೇತಿ, ಸೂತ್ರನೇತಿ, ಹಾಗೆ ಬಸ್ತಿ ಕ್ರಿಯೆಗಳು. ಈ ಹೊಟ್ಟೆಯ ಉದರದ ಅಂಗಾಂಗಗಳಿಗೆ ನಾವು ಬಂಧ, ನೌಲಿ ಈ ಥರ ಷಟ್ಕ್ರಿಯೆಗಳನ್ನು ಅಭ್ಯಾಸ ಮಾಡ್ತೀವಿ. ಹಾಗೆ ಬಸ್ತಿ ಅಂತ ಎನಿಮಾ ಕೂಡ ಯೋಗ ಬಸ್ತಿ ಅಂತ ನಾವು ಕೂಡ ಮಾಡ್ತೀವಿ. ಇದು ಯೋಗ ಷಟ್ಕರ್ಮ ಕ್ರಿಯೆಗಳು.
ಹಾಗೆ ಆಯುರ್ವೇದದ ವಯಸ್ಸಾಗಿರೋರಿಗೆ ಇವೆಲ್ಲ ಮಾಡ್ದಲೇ ಇರೋರಿಗೆ ಶರೀರದ ಅವ್ಯವಸ್ಥೆಯಿಂದ ಸಡನ್ನಾಗಿ ಬರ್ತಾರೆ ಕಾಯಿಲೆ ವಾಸಿ ಮಾಡ್ಕೋಬೇಕು ಅಂತ, ನಾವು ಇವನ್ನೆಲ್ಲ ಮಾಡೋಕ್ಕಾಗ್ದಲೇ ಇರೋರಿಗೆ ಪಂಚಕರ್ಮ ಚಿಕಿತ್ಸೆ ಕೊಡ್ತೀವಿ, ಪ್ರಕೃತಿ ಚಿಕಿತ್ಸೆಯನ್ನು ಕೊಡ್ತೀವಿ. ಹಾಗಾಗಿ ಇದು ಸಮಗ್ರ ಒಂದು ಸರ್ವಾಂಗೀಣ ಆರೋಗ್ಯ ರಕ್ಷಣೆಗೆ ಇರ್ತಕ್ಕಂಥದ್ದೇ ಒಂದು ಧಾಮ ಅಂದರೆ ನಮ್ಮ ಸಂಯಮ ಆರೋಗ್ಯ ಧಾಮ. ಓಕೆ, ತುಂಬಾ ಧನ್ಯವಾದಗಳು ಸರ್. ನಿಮ್ಮ ಜೊತೆ ಬಂದು ಇಲ್ಲಿಯ ತನಕ ಮಾತನಾಡಿದ್ದಕ್ಕೆ ಅನಂತ ಧನ್ಯವಾದಗಳು ಸರ್. ನಿಮಗೂ ಸಹ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅನಂತ ಶುಭಾಶಯಗಳು. ಹಾಗೆ ಎಲ್ಲರಿಗೂ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನದ ಒಂದು ಶುಭಾಶಯಗಳನ್ನು ಸಲ್ಲಿಸುತ್ತಾ, ಇನ್ನೊಂದು ನಮ್ಮ ಸಂಯಮ ಆರೋಗ್ಯ ಧಾಮದಲ್ಲಿ ಯೋಗ ಮಹಾವಿದ್ಯಾಲಯದಲ್ಲಿ ನೀವು ಕೇಳಿದ್ರಿ, ನಾವು ಬಂದಾಗ ಅನೇಕ ರೀತಿಯಾದ ಒಂದು ಕೋರ್ಸ್ಗಳನ್ನು ಮಾಡಿದ್ದೀರಾ ಅಂತ. ಈಗ ಯೋಗ ಅನ್ನೋದು ಕೂಡ ಒಂದು ಶಿಕ್ಷಣ ಪದ್ಧತಿಯಾಗಿದೆ. ಯೋಗ ಅನ್ನೋದು ಕೂಡ ಈಗ ಬೇರೆ ಬೇರೆಯ ಶಿಕ್ಷಣ ರೀತಿ ಯೋಗವನ್ನು ಶಿಕ್ಷಣ ರೂಪದಲ್ಲಿ ತಂದಿರೋದ್ರಿಂದ ನಾವು PUC ಡಿಗ್ರಿ ಈ ಥರ ಎಲ್ಲ ಮಾಡಿದ ಮೇಲೆ ಯೋಗವನ್ನು ಶಿಕ್ಷಣವಾಗಿ ಅಳವಡಿಸ್ಕೋಬೋದು. ಯೋಗ ಕೇವಲ ಆರೋಗ್ಯ ರಕ್ಷಣೆಗೆ ಅಷ್ಟೇ ಅಲ್ಲ, ಯೋಗದ ಪ್ರಕಾರಗಳನ್ನು ಅದರಲ್ಲಿ ನಮ್ಮ ಈಗ ನೋಡಿ ಒಂದು ಸರ್ಟಿಫಿಕೇಟ್ ಕೋರ್ಸ್ ಅಂತ, ಡಿಪ್ಲೊಮೊ ಕೋರ್ಸ್ ಅಂತ, PG ಡಿಪ್ಲೊಮೊ, MSc, PhD ಈ ಥರ ಒಂದು ಹೈಯೆಸ್ಟ್ ವಿದ್ಯೆಯನ್ನು ಕೊಡ್ತಕ್ಕಂಥ ಯೋಗದಲ್ಲೂ ಕೂಡ ಎಲ್ಲ ಶಿಕ್ಷಣದಲ್ಲಿ ತಂದಿದ್ದಾರೆ. ಹಾಗಾಗಿ ನಾವು ಕೂಡ ನಮ್ಮ ಸಂಯಮ ಯೋಗ ಮಹಾವಿದ್ಯಾಲಯದಿಂದ ಎಲ್ಲ ಯೋಗ ಕೋರ್ಸ್ಗಳನ್ನು ನಡೆಸ್ತೀವಿ. ಯಾಕೆಂದರೆ ಇದು ಎಕನಾಮಿಕ್ ಗ್ರೋತ್ ಅಂತ ಹೇಳಿದ್ವಿ. ಮಹಿಳೆ ಕೂಡ ಇದರಿಂದ ಸದೃಢಲಾಗಬೇಕು ಅಂತ ಅಂದರೆ ಯೋಗವನ್ನು ಕಲ್ತ್ರೆ ಬೇರೆ ಬೇರೆ ಹೆಂಗೆ ಅಂಗಾಂಗಗಳೇ ಬೇರೆ ಬೇರೆ ಒಂದು ವಿದ್ಯೆಯಲ್ಲಿ ಅವಳು ತನ್ನ ಆರ್ಥಿಕ ಸಬಲತೆಯನ್ನು ಹೆಚ್ಚಿಸ್ಕೊಳ್ತಾಳೋ, ಯೋಗದಿಂದ ಕೂಡ ತನ್ನ ಆರ್ಥಿಕ ಸಬಲತೆಯನ್ನು ಹೆಚ್ಚಿಸ್ಕೋಬೋದು ಅಂತ ಕೂಡ ಭಾರತ ಸರ್ಕಾರ ಈಗ ಎಲ್ಲ ಶಿಕ್ಷಣದಲ್ಲೂ ಕೂಡ ಒಂದು ಯೂನಿವರ್ಸಿಟಿ ಲೆವೆಲಲ್ಲಿ ಇದು ಯೋಗ ಶಿಕ್ಷಣವನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದಕ್ಕಾಗಿ ನಾವು ಕೂಡ ನಮ್ಮ ಸಂಸ್ಥೆಯಿಂದ ಎಲ್ಲ ವರ್ಗದ ರೀತಿಯಲ್ಲಿ ಡಿಗ್ರಿಗಳನ್ನು ಕೊಡ್ತಕ್ಕಂಥದ್ದು, ಯೋಗದ ವಿವಿಧ ಪ್ರಕಾರಗಳನ್ನು ಪರಿಚಯ ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿಗಳಲ್ಲಿ ಇದನ್ನು ಹೆಚ್ಚಿನ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಶಿಕ್ಷಣ ರೂಪದಲ್ಲಿ ನಾವು ಈ ಒಂದು ಪದವಿಗಳನ್ನು ನೀಡೋದ್ರ ಮೂಲಕ ನಾವು ಮಾಡ್ತಾ ಇದ್ದೀವಿ. ಇದೇ ರೀತಿ ನಮ್ಮ ಯಶ್ವ್ಯಾಸ ಯೋಗ ಸಂಸ್ಥೆ ವಿಶ್ವವಿದ್ಯಾಲಯ ಕೂಡ ಅನೇಕ ರೀತಿಯಾದ ಉನ್ನತ ಪದವಿಯನ್ನು ನೀಡ್ತಾ ಇದೆ. ನಾವು ಅಲ್ಲಿಂದ ಬೆಳೆದು ಬಂದಂಥ ನಾವು ಒಂದು ವಿದ್ಯಾಸಂಸ್ಥೆ, ಇವತ್ತು ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟಿ ಅಂತ ಹೇಳ್ತೀವಿ ಯೋಗ ಶಿಕ್ಷಣದಲ್ಲಿ. ಅಂಥ ಒಂದು ಶಿಕ್ಷಣ ಪದ್ಧತಿಯನ್ನು ನೀಡ್ತಕ್ಕಂಥ ನಮ್ಮ ಒಂದು ಯೋಗ ಶಿಕ್ಷಣ ಸಂಸ್ಥೆ ನಮ್ಮ ಯಶ್ವ್ಯಾಸ ಜೊತೆಗೆ ನಾವು ಕೂಡ ಕೈ ಜೋಡಿಸ್ಬಿಟ್ಟು ಅನೇಕ ರೀತಿಯಾದ ಪದವಿಗಳನ್ನು ನೀಡ್ತಾ ಈ ಒಂದು ಸಮಾಜವನ್ನು ಉದ್ಧಾರ ಮಾಡೋದಕ್ಕೆ, ಸಮಾಜವನ್ನು ಉನ್ನತೀಕರಣಕ್ಕೆ ಮತ್ತು ಸಮಾಜವನ್ನು ಒಂದು ಏಳಿಗೆ ಮಾಡಬೇಕು ಅಂತ ಸಂಯಮ ಒಂದು ಗ್ರೂಪ್ ಏನಿದೆ ಯೋಗ ಶಿಕ್ಷಣ ಸಂಸ್ಥೆ ಎಲ್ಲರಲ್ಲೂ ಈ ಒಂದು ಅರಿವನ್ನು ಮೂಡಿಸೋ ಒಂದು ಕಾರ್ಯ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ತಾವುಗಳು ಕೂಡ ಬಂದು ಈ ಒಂದು ಸಂಯಮವನ್ನು ಪರಿಚಯ ಎಲ್ಲರಿಗೂ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು. ಎಲ್ಲ ಒಂದು ಅಶ್ವವೇಗ ಚಾನಲ್ನ ವೀಕ್ಷಕರಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ನಮ್ಮ ಸಂಯಮ ಯೋಗ ಮಹಾವಿದ್ಯಾಲಯ ಒಂದು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಿಂದ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾವು ಅಶ್ವವೇಗ ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಯೋಗಾಚಾರ್ಯ ಆತ್ಮಪ್ರೇಮ್ ಡಾಕ್ಟರ್ ಧನ್ವಂತ್ರಿ ಒಡೆಯರ್ ಗುರೂಜಿಗಳ ಜೊತೆ ಮಾತನಾಡಿ ಹಲವಾರು ಮಾಹಿತಿಗಳನ್ನ ಯೋಗದಲ್ಲಿ ಏನೇನಿದೆ ಏನೇನಿಲ್ಲ ಎಲ್ಲವೂ ಕೂಡ ತಿಳಿದುಕೊಂಡಿದ್ದೇವೆ. ಇನ್ನಷ್ಟು ಕಾರ್ಯಕ್ರಮಗಳನ್ನ ಈ ರೀತಿಯಾಗಿ ಮಾಡ್ತಾ ಹೋಗ್ತೇವೆ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.